ನೋಡಿ, ಫರೋನು ಸ್ಟ್ರಾಂಗ ವೀಕಾ? ಮೋಶೆ ಕಾಲದಲ್ಲಿ ಅದ್ಭುತ ಹೆಂಗೆ ನಡೀತು? ಸ್ಟ್ರಾಂಗಾಗಿ ನಡೀತು. ಯಾಕೆ ಗೊತ್ತಾ? ವಿಲನ್ ಸ್ಟ್ರಾಂಗ್ ಅಲ್ಲಿ. ನಾನೇನು ಹೇಳಿ ಗೊತ್ತಾ, ನಿನಗೆ ವಿಲನ್ ಸ್ಟ್ರಾಂಗ್ ಆಗಿದ್ರೆ ನಿನಗೆ ಅದ್ಭುತ ಸ್ಟ್ರಾಂಗ್ ಆಗಿರುತ್ತೆ. ಎಲ್ಲೋ ಒಂದಿಬ್ಬರು ಹೋಟ್ಲಲ್ಲಿ ಕುಂತ್ಕೊಂಡು ಒಂದು ಅರ್ಧ ಅವರ್ ಟೀ ಕುಡಿತಾರೆ ಅಂತ ಇಟ್ಕೊಳ್ಳಿ. ಅದೇನು ಅಷ್ಟು ದೊಡ್ಡ ವಿಷಯ ಇಲ್ಲ. ಅದೇ ಅರ್ಧ ಅವರ್ ವಿಧಾನಸೌಧದಲ್ಲಿ ಕುಂತ್ಕೊಂಡು ಮಾತಾಡ್ತಾರೆ ಅಂತ ಇಟ್ಕೊಳ್ಳಿ. ಅದು ಭಾಳ ಭಾಳ ಮುಖ್ಯ. ಯಾಕೆ ಗೊತ್ತಾ? ಜಾಗ ಮ್ಯಾಟರ್. ದೇವ್ರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬಂದಂಥ ಮತ್ತು ಆನ್ಲೈನಲ್ಲಿ ನಾನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ಒಂದೊಂದು ನಿಮಿಷವೂ ದೇವ್ರ ಪ್ರಸನ್ನತೆಯಲ್ಲಿ ಭಾಳ ಭಾಳ ಮುಖ್ಯವಾದದ್ದು. ಯಾಕೆಂದರೆ ಈಗ ಎಲ್ಲೋ ಒಂದಿಬ್ಬರು ಹೋಟ್ಲಲ್ಲಿ ಕುಂತ್ಕೊಂಡು ಒಂದು ಅರ್ಧ ಅವರ್ ಟೀ ಕುಡಿತಾರೆ ಅಂತ ಇಟ್ಕೊಳ್ಳಿ. ಅದೇನು ಅಷ್ಟು ದೊಡ್ಡ ವಿಷಯ ಇಲ್ಲ. ಅದೇ ಅರ್ಧ ಅವರ್ ವಿಧಾನಸೌಧದಲ್ಲಿ ಕುಂತ್ಕೊಂಡು ಮಾತಾಡ್ತಾರೆ ಅಂತ ಇಟ್ಕೊಳ್ಳಿ. ಅದು ಭಾಳ ಭಾಳ ಮುಖ್ಯ. ಇಬ್ಬರು ಟೀ ಅಂಗಡಿಯಲ್ಲಿ ಮಾತಾಡೋದು ಆ ಅರ್ಧ ಅವರ್ ಬೇರೆ, ಅದು ವೇಸ್ಟ್. ಅದೇ ಅರ್ಧ ಅವರು ರಾಜ್ಯಸಭೆಗಳಲ್ಲಿ ಮಾತಾಡೋದು ಭಾಳ ಭಾಳ ಮುಖ್ಯ. ಯಾಕೆ ಗೊತ್ತಾ? ಜಾಗ ಮ್ಯಾಟರ್. ಸೊ ಸಮಯ ಅನ್ನೋದು ಎಲ್ಲರಿಗೂ ಒಂದೇ, ಆದರೆ ನಾವು ಎಲ್ಲಿ ಕಳೀತಾ ಇದ್ದೀವಿ ಅನ್ನೋದು ಭಾಳ ಭಾಳ ಮುಖ್ಯ. ಅದೇ ರೀತಿಯೇ ನೀವು ಆಚೆ ಕಡೆ ಸಮಯ ಎಷ್ಟೋ ಅವರು ಟೀ ಕುಡ್ಕೊಂಡು ಕಳೆದಿರ್ಬೋದು, ಮಾತಾಡಿ ಕಳೆದಿರ್ಬೋದು, ಅಥವಾ ಫಂಕ್ಷನ್ಗೆ ಹೋಗಿ ಕಳೆದಿರ್ಬೋದು, ಕೆಲ್ಸಕ್ಕೆ ಹೋಗಿ ಕಳೆದಿರ್ಬೋದು, ಅಥವಾ ಯಾರ ಜೊತೆನೋ ಮಾತಾಡ್ಬಿಟ್ಟು ಟೈಮ್ ಹೋಗಿರ್ಬೋದು. ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಆದರೆ ಈಗ ನನ್ನನ್ನು ನೋಡ್ತಾ ಇರುವಾಗ, ನನ್ನ ವಾಕ್ಯನ ಕೇಳ್ತಾ ಇರುವಾಗ, ನಾನು ಮಾತನಾಡುವಂಥ ಒಂದೊಂದು ನಿಮಿಷನೂ ಇಟ್ಸ್ ಸೋ ಪ್ರೆಷಸ್ ಫಾರ್ ಯು. ಸೊ ಈ ಒಂದೊಂದು ನಿಮಿಷನೂ ನಿಮ್ಮ ಲೈಫಲ್ಲಿ ಅದ್ಭುತಗಳು ನಡೆಯುವಂಥ ಸಮಯ. ಐ ಮೀನ್, ದೇವರು ಯೇಸು ಸ್ವಾಮಿ ಹೀಲಿಂಗ್ಗೆ ಅಂತ ಒಂದು ಟೈಮ್ ಇಟ್ಟಿಲ್ಲ, ಮಿರಕಲ್ಗೆ ಅಂತ ಒಂದು ಟೈಮ್ ಇಟ್ಟಿಲ್ಲ, ಪ್ರೀಚಿಂಗಲ್ಲೇ ಎಲ್ಲನೂ ನಡೀತು. ಅದೇ ರೀತಿಯೇ ನಾವು ಈಗ ಮಾತನಾಡುವಾಗ ಎಲ್ಲನೂ ನಡೆಯುತ್ತೆ. ಫೈನಾನ್ಷಿಯಲ್ ಮಿರಕಲ್ ನಡೆಯುತ್ತೆ, ಹೀಲಿಂಗ್ ನಡೆಯುತ್ತೆ, ದೊಡ್ಡ ದೊಡ್ಡ ಡೀಲಿಂಗ್ಗಳು ನಡೆಯುತ್ತೆ, ಅದ್ಭುತಗಳು ನಡೆಯುತ್ತೆ. ಸೊ ಎವ್ರಿ ಮಿನಿಟ್, ಎವ್ರಿ ಸೆಕೆಂಡ್ ಈಸ್ ಸೋ ಪ್ರೆಷಸ್. ಒಂದೊಂದು ನಿಮಿಷನೂ ಇಲ್ಲಿ ಭಾಳ ಭಾಳ ಮುಖ್ಯ. ಸೊ ವಾಕ್ಯನ ಗಮನವಾಗಿ ಕೇಳಿ. ಈ ವಾಕ್ಯ ನಿಮ್ಮ ಲೈಫಲ್ಲಿ ವ್ಯತ್ಯಾಸನ ತೊಗೊಂಬರುತ್ತೆ. ಆಮೆನ್. ನೋಡಿ, ಪ್ರೀಚಿಂಗ್ ಬೇರೆ, ಟೀಚಿಂಗ್ ಬೇರೆ, ಪ್ರಸಂಗ ಬೇರೆ, ಉಪದೇಶ ಬೇರೆ. ಯೇಸು ಸ್ವಾಮಿ ಉಪದೇಶ ಮಾಡಿದ್ರು, ಯೇಸು ಸ್ವಾಮಿ ಪ್ರಸಂಗ ಮಾಡಿದ್ರು. ಪೌಲನು ಸಹ ಪ್ರಸಂಗ ಮಾಡ್ದ, ಉಪದೇಶನೂ ಮಾಡ್ದ. ಸೊ ಉಪದೇಶಕ್ಕೂ ಪ್ರಸಂಗಕ್ಕೂ ಭಾಳ ಭಾಳ ವ್ಯತ್ಯಾಸ ಇದೆ. ದೆರ್ ಈಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಟೀಚಿಂಗ್ ಆ್ಯಂಡ್ ಪ್ರೀಚಿಂಗ್. ಸೊ ಸೇವೆಗಳಲ್ಲಿ ವ್ಯತ್ಯಾಸವಾದಂಥ ಸೇವೆಗಳುಂಟು. ಪ್ಲಸ್ ಉಪದೇಶಕ್ಕೂ ಪ್ರಸಂಗಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳಿದ್ನಲ್ಲ. ನೋಡಿ, 5 ಫೋಲ್ಡ್ಸ್ ಆಫ್ ಮಿನಿಸ್ಟ್ರಿ ಇದೆ. 5 ವಿಧವಾದಂಥ ಸೇವೆ ಇದೆ ಬೈಬಲಲ್ಲಿ. ಯಾವುದ್ಯಾವುದು? ಅಪೋಸಲ್ಸ್, ಪ್ರವಾದನೆ, ಟೀಚಿಂಗ್, ಪಾಸ್ಟರ್, ಇವಾಂಜಲಿಸ್ಟ್. ಸೊ 5 ವಿಧವಾದ ಸೇವೆ ಇದೆ. ನೋಡಿ, ಫಸ್ಟ್ ಸೇವೆ ಅಪೋಸ್ಟಲ್. ಅಪೋಸ್ಟಲ್ ಅಂದರೆ ಇದು, ಈ ಬೆರಳು. ಯಾವ ಬೆರಳು? ಈ ಬೆರಳು ಬಂದ್ಬಿಟ್ಟು ಅಪೋಸ್ಟಲ್ ಸೇವೆ. ಇದು ಬಂದ್ಬಿಟ್ಟು ಈ 4 ಸೇವೆಗೂ ಪ್ರಯೋಜನವಾಗಿರೋ. ನೋಡಿ, ಇವಾಗ 4 ಬೆರಳು ಇದ್ರು, ಈ ಬೆರಳೇ ಎಲ್ಲದಕ್ಕೂ. ಹೆಬ್ಬೆರಳು ಇದರಲ್ಲಿ ಹಿಂಗೆ ಹಿಡಿಬೋದು, ಇದರಲ್ಲಿ ಹಿಂಗೆ ಹಿಡಿಬೋದು, ಇದರಲ್ಲೂ ಹಿಂಗೆ ಹಿಡಿಬೋದು, ಇದರಲ್ಲಿ ಹಿಂಗೆ ಹಿಡಿಬೋದು. ಸೊ ಈ ಬೆರಳು 4 ಸೇವೆಗೂ ಪ್ರಯೋಜನವಾಗಿರೋದು. ಯಾವ ಸೇವೆ? ಅಪೋಸ್ತಲರ ಸೇವೆ. ಎರಡನೇದು ಈ ಬೆರಳು. ಇದು ಪ್ರಾಫಿಟ್ ಮಿನಿಸ್ಟ್ರಿ ಅಂತ ಹೇಳ್ತಾರೆ. ಪ್ರಾಫಿಟ್ ಮಿನಿಸ್ಟ್ರಿ ಹೆಂಗೆ ಗೊತ್ತಾ? ಬಿ ಕೇರ್ಫುಲ್ ಅಂದರೆ ನಿಮಗೆ ಖಂಡಿಸಿ ಹೇಳೋದು, ಬಿ ಕೇರ್ಫುಲ್ ಅಂತ. ಸೊ ಎರಡನೇ ಬೆರಳು ಪ್ರಾಫಿಟಿಕ್ ಮಿನಿಸ್ಟ್ರಿ. ಮೂರನೇ ಬೆರಳು, ಥರ್ಡ್, ಮಧ್ಯದ ಬೆರಳು, ಇದು ಇವ್ಯಾಂಜಲಿಸ್ಟ್. ಇವ್ಯಾಂಜಲಿಸ್ಟ್ ಅಂದರೆ ಏನು ಗೊತ್ತಾ? ಇದೇ ಉದ್ದ. ಇವ್ರು ಬಂದ್ಬಿಟ್ಟು ಎಲ್ಲ ಕಡೆ ಹೋಗೋರು, ಲಾಂಗ್ ಡಿಸ್ಟೆನ್ಸ್ಗೆಲ್ಲ ಹೋಗೋರು, ಎಲ್ಲಿ ಬೇಕಾದರೂ ಹೋಗೋರು. ಈ ಬೆರಳು ಎಲ್ಲ ಕಡೆನೂ ಹೋಗಿ ಪ್ರಸಂಗ ಮಾಡೋರು, ಸಾರುವವರು. ಸೊ ಥರ್ಡ್ ಫಿಂಗರ್ ಈಸ್ ಇವ್ಯಾಂಜಲಿಸಮ್. ಫೋರ್ತ್, ನಾಲ್ಕನೇ ಬೆರಳು ಬಂದ್ಬಿಟ್ಟು ಉಂಗರದ ಬೆರಳು. ಅದಕ್ಕೆ ಇವತ್ತು ಹಾಕೊಂಡ್ಬಂದಿದ್ದೀನಿ. ಓಕೆ. ಸೊ ಫೋರ್ತ್ ಫಿಂಗರ್ ಏನು ಗೊತ್ತಾ? ಇದು ಬಂದ್ಬಿಟ್ಟು ಪಾಸ್ಟರ್ಸ್ ಮಿನಿಸ್ಟ್ರಿ. ಪಾಸ್ಟರ್ ಮಿನಿಸ್ಟ್ರಿ ಅಂದರೆ ಇದು ಬಂದ್ಬಿಟ್ಟು ಕವನೆಂಟ್ ಅಂದರೆ ಮ್ಯಾರೇಜ್ ಆಗಿರೋರು. ಸೊ ಮದುವೆಯ ಒಡಂಬಡಿಕೆ ಅಂದರೆ ಒಂದು ಪಾಸ್ಟರು, ಒಂದು ಚರ್ಚ್ ಬಿಲೀವರ್ಸು, ದೇ ಆರ್ ಇನ್ ಕವನೆಂಟ್. ಅಂದರೆ ಇವ್ರು ಎಲ್ಲೂ ಬಿಟ್ಟು ಹೋಗಂಗಿಲ್ಲ, ಪಾಸ್ಟ್ರು ಅಲ್ಲೇ ಇರಬೇಕು. ಸೊ ಫೋರ್ತ್ ಫಿಂಗರ್ ಈಸ್
ವೆಡ್ಡಿಂಗ್ ರಿಂಗ್ ಅಂತಾರೆ, ವೆಡ್ಡಿಂಗ್ ರಿಂಗ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಈ 4ನೇ ಸೇವೆ ಹೆಂಗೆ ಗೊತ್ತಾ, ಸಭೆ ಮತ್ತು ಬೋಧಕರು ಇವ್ರು ಬಂದ್ಬಿಟ್ಟು ಅದರಲ್ಲಿ ಎಂಗೇಜ್ಡ್. ಇವರು ಅದನ್ನು ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ನಾನು ಈ ಊರಿಗೆ ಹೋಗ್ತೀನಿ, ಆ ಊರಿಗೆ ಹೋಗ್ತೀನಿ ಅಂತಿಲ್ಲ. ಎಲ್ಲರೂ ಊರಿಗೆ ಹೋಗ್ಬೋದು, ಪಾಸ್ಟ್ ಮಾತ್ರ ಇಲ್ಲೇ ಕುಂತ್ಕೊಂಡು ಇರಬೇಕು. ಪಾಸ್ಟ್ರು ಸೇವೆ ಹೆಂಗೆ ಅಂದರೆ ಸಭೆಯೊಂದಿಗೆ ಏನಾಗಿರ್ತೈತೆ, ಕವನೆಂಟ್ ಆಗಿಬಿಟ್ಟಿರ್ತೈತೆ, ಐಕ್ಯತೆ. ಸೊ ಫೋರ್ತ್ ಫಿಂಗರ್ ಈಸ್ ಪಾಸ್ಟರ್. 5th ಟೀಚಿಂಗ್ ಮಿನಿಸ್ಟ್ರಿ, ಕಿರುಬೆರಳು. ಈ ನೋಡಿ, ಕೆಲವೊಂದು ಸತಿ ಕಿವಿಯಲ್ಲಿ ಏನಾದರೂ ಅಡ್ಡಿ ಆಗಿಬಿಟ್ರೆ ಹೆಂಗೆ ಗೊತ್ತಾ, ಈ ಬೆರಳಲ್ಲಿ ಹಾಕಲ್ಲ ಹೋಗಲ್ಲ, ಈ ಬೆರಳು ಹಾಕ್ತಾರೆ ಹೋಗಲ್ಲ, ಇದರಲ್ಲೂ ಹಾಕ್ತಾರೆ ಹೋಗಲ್ಲ. ಒಂದೊಂದ್ಸತಿ ಯಾವ ಬೆರಳು ಹಾಕ್ಬೇಕು ಗೊತ್ತಾ, ಈ ಬೆರಳು ಹಾಕ್ತಾರೆ, ಹಿಂಗೆ ಹಾಕಿ ಸರಿ ಮಾಡ್ಕೊಳ್ತಾರೆ. ಸೊ ಈ ಟೀಚಿಂಗ್ ಮಿನಿಸ್ಟ್ರಿ ಕಿವಿ ಒಳಕ್ಕೆ ಹಾಕೋದು ಹೇಗೆ. ಸೊ ಈ ಟೀಚಿಂಗ್ ಏನು ಗೊತ್ತಾ, ಈ ಉಪದೇಶ ಏನು ಗೊತ್ತಾ, ಕೆಲವ್ರು ಒಳಗಡೆ ಕಿವಿ ಒಳಕ್ಕೆ ಹೋಗುವಂಥ, ಕಿವಿಗೆ ಬೆರಳು ಹಾಕೋ ಥರ, ಕ್ಲೀನ್ ಮಾಡೋ ಥರ ಈ ಟೀಚಿಂಗು ಕಿವಿ ಒಳಕ್ಕೆ ಹಾಕುವಂಥ ಒಂದು ಸೇವೆ. ಆಮೇಲೆ ಸೊ 5-fold ಮಿನಿಸ್ಟ್ರಿ ಅಂದರೆ ಇದೇ ಇದರ ಅರ್ಥ. ಸೊ ದೇವರು ನನಗೆ ಈ ಬೆರಳು ಸೇವೆ ಕೊಟ್ಟಿದ್ದಾರೆ, ಈ ಬೆರಳು ಸೇವೆ ಕೊಟ್ಟಿದ್ದಾರೆ, ಟೀಚಿಂಗು, ಪಾಸ್ಟ್ರಿಂಗು. ಬರುವಂಥ ದಿನಗಳಲ್ಲಿ ಅಪೋಸ್ತಲರ ಸೇವೆ ಕೊಡ್ತಾರೆ. ಕರ್ನಾಟಕ ಎಲ್ಲ ಕಡೆಯೂ ನಾವು ಸಭೆಗಳನ್ನು ಸ್ಥಾಪಿಸೋದಕ್ಕೆ. ಆಮೇಲೆ ಸೊ ಇವ್ಯಾಂಜಲಿಸ್ಟು, ಪ್ರಾಫಿಟಿಕ್ಕು, ಅದೊಂದು ಆಫೀಸ್ ಅಂತ ಹೇಳ್ತಾರೆ. ಅಂದರೆ ಪ್ರಾಫಿಟ್ಸು ಯಾವಾಗ ಹೋದಾಗೂ ಅವ್ರು ಏನು ಮಾಡ್ತಾರೆ ಗೊತ್ತಾ, ಪ್ರಾಫಿಟ್ಸ್ ಅಂದರೆ ಅದೊಂದು ಆಫೀಸು. ಅದಕ್ಕೆ ಅವ್ರು ಯಾವಾಗ ಬೇಕಾದರೂ ಆಪ್ರೇಟ್ ಮಾಡ್ತಾ ಇರ್ತಾರೆ. ಅದು ಈ ಪ್ರಾಫೆಸಿ ಅವ್ರಿಗೆ ಬರ್ತಾನೆ ಇರ್ತೈತೆ. ಸೊ ಎಲ್ಲ ಮಿನಿಸ್ಟ್ರಿಯಲ್ಲಿರೋರು ಯಾವಾಗಲೂ ಅದನ್ನು ಮಾಡೋಕ್ಕಾಗಲ್ಲ. ಈಗ ನನ್ನ ಮೆಸೇಜ್ ಕೆಲವ್ರಿಗೆ ಪ್ರಾಫಿಟಿಗಾಗಿ ಇರ್ಬೋದು, ಆದರೆ ಯಾವಾಗಲೂ ಪ್ರಾಫಿಟ್ ಬಂದ್ಬಿಟ್ಟು ಪ್ರವಾದನೆ ಆಪ್ರೇಟ್ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮು ನಮ್ಮ ಮಾತುಗಳು, ನಾವು ಮಾತಾಡ್ತಾ ಇರೋದು ನಮ್ಮನ್ನು ಅರಿಯದೇ ಬೇರೊಬ್ಬರಿಗೆ ಪ್ರವಾದನೆ ಆಗಿರುತ್ತೆ. ಕೆಲವೊಂದು ಸತಿ ಪ್ರಸಂಗಗಳು ಪ್ರವಾದನೆ ಆಗಿರುತ್ತೆ. ಕೆಲವೊಂದು ಟೈಮ್ ನಾವು ಆಡೋ ಹಾಡುಗಳು ಅನೇಕರಿಗೆ ಪ್ರವಾದನೆ ಆಗಿರುತ್ತೆ. ಈ ರೀತಿ ದೇವರು ಎಲ್ಲ ಮಿನಿಸ್ಟ್ರಿನೂ ಒಬ್ಬರ ಮುಖಾಂತರ ಯೂಸ್ ಮಾಡೋದಕ್ಕೆ ಸಾಧ್ಯ. ಪ್ರೈಸ್ ಲಾಟ್. ಸೊ ಮೇನ್ ಕಾಲಿಂಗ್, 5 ವಿಧವಾದಂಥ ಸೇವೆಯಲ್ಲಿ 5 ಕಾಲಿಂಗ್ಸ್ ಇದೆ. ಅದು ಅವ್ರವ್ರ ಆಫೀಸು. ಇದು ಪಾಸ್ಟರ್ಸ್ ಆಫೀಸ್ ಅಂದರೆ ಇದು ಚರ್ಚ್. ಇದನ್ನು ಬಿಟ್ಟು ನಾನು ಎಲ್ಲೂ ಹೋಗಂಗಿಲ್ಲ. ಈ ಟೀಚಿಂಗ್ ಮಿನಿಸ್ಟ್ರಿ ಅನ್ನೋದು ಭಾಳ ಭಾಳ ಮುಖ್ಯವಾದದ್ದು. ಈ ಟೀಚಿಂಗ್ ಮಿನಿಸ್ಟ್ರಿಯಲ್ಲಿ ಅನೇಕರ ಮೈಂಡ್ ಸೆಟ್ನ ಬದಲಾವಣೆ ಮಾಡೋದು, ಪ್ಲಸ್ ಮೈಂಡ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತಾರೆ. ಮೈಂಡ್ ಪ್ರೋಗ್ರಾಮಿಂಗ್. ಈಗ ಟೀಚಿಂಗಲ್ಲಿ ಮಾತ್ರ ಈ ಮೈಂಡ್ ಪ್ರೋಗ್ರಾಮ್ ಆಗೋದು. ಸೈತಾನನು ಎದುರುವಂಥ ಒಂದು ಸೇವೆ ಏನು ಗೊತ್ತಾ, ಟೀಚಿಂಗ್. ದೇವ್ರ ವಾಕ್ಯ ಹೇಳುತ್ತೆ, ಎಲ್ಲಿ ವಾಕ್ಯ ಇದೆಯೋ ಅಲ್ಲಿ ಸೈತಾನ್ ಬಂದ್ಬಿಡ್ತಾನಂತೆ. ಅದಕ್ಕೆ ಅನೇಕರನ್ನ ಸೈತಾನನು ವಾಕ್ಯ ಕೇಳಕ್ಕೆ ಬಿಡಲ್ಲ. ಯಾಕೆ ಗೊತ್ತಾ, ಆ ವಾಕ್ಯದಲ್ಲೇ ಇರೋದು ಬಿಡುಗಡೆ. ಸತ್ಯವನ್ನು ಅರಿತುಕೊಳ್ಳುವಿರಿ. ಕೆಲವ್ರು ನೋಡಿ, ಚರ್ಚಿಗೆ ಬರಬೇಕು ಅಂದರೆ ತಡೆ, ಸಭೆಗಳು ಬಂದು ವಾಕ್ಯ ಕೇಳಬೇಕು ಅಂದರೆ ತಡೆ, ಭಾನುವಾರ ಆದರೆ ಮನೇಲಿ ಜಗಳಗಳು, ಇಲ್ಲ ಭಾನುವಾರ ಆದರೆ ಕೆಲವ್ರು ಮೈ ಹುಷಾರಿಲ್ಲ, ಏನಾದರೂ ಒಂದು ನಡೀತಾ ಇರ್ತೈತೆ. ಯಾಕೆ ಗೊತ್ತಾ, ಸೈತಾನನಿಗೆ ನೀನು ಉಪವಾಸ ತೊಗೊಂಡ್ರು ಅವನು ಖುಷಿನೇ, ನೀನು ಪ್ರೇಯರ್ ಮಾಡಿದ್ರು ಖುಷಿನೇ, ನೀನು ವರ್ಷಿಪ್ ಮಾಡಿದ್ರು ಖುಷಿನೇ, ಆದರೆ ನೀನು ವಾಕ್ಯ ಕೇಳಬೇಕಾದ್ರೆ ಅವನಿಗೆ ಡೇಂಜರ್. ಪ್ರೈಸ್ ದಿ ಲಾರ್ಡ್. ಸೊ ಯಾವುದಕ್ಕೆ ಸೈತಾನನ ಎದುರೋದು? ವಾಕ್ಯಕ್ಕೆ. ಅದಕ್ಕೇ ನೋಡಿ, ಹೀಲಿಂಗ್ ಮಾಡೋರನ್ನ, ಈಗ ಕೆಲವ್ರಿಗೆ ಹೀಲಿಂಗ್ ಮಾಡ್ತಾರಲ್ವಾ, ಹೀಲಿಂಗ್ ಮಾಡಿದ ಮೇಲೆ ಹೀಲಿಂಗ್ ಮಿನಿಸ್ಟ್ರಿನೂ ನೋಡಿ ಸೈತಾನನ್ನು ಬಿಟ್ಟುಬಿಡ್ತಾನೆ. ಆಯಿತು, ಗುಣ ಮಾಡು. ಯಾಕೆ ಗೊತ್ತಾ, ಇವ್ರನ್ನ ಗುಣಪಡಿಸ್ಬಿಡ್ಬೋದು ಒಂದು ಸತಿ ಮೀಟಿಂಗಲ್ಲಿ, ತಿರ್ಗಾ ಹೋಗಿ ಮತ್ತೆ ಅದೇ ಪ್ರಾಬ್ಲಮಲ್ಲಿ ಇರ್ತಾನೆ ಅವನು. ಇನ್ನೂ ಒಂದು ತಿಂಗಳಾಗಿದ್ಮೇಲೆ ತಿರ್ಗಾ ಅವನಿಗೆ ಅದೇ ಕಾಯಿಲೆಯಲ್ಲೇ ಇರ್ತಾನೆ. ಯಾಕೆ ಗೊತ್ತಾ, ಆವಾಗ ಪ್ರಸನ್ನತೆಯಲ್ಲಿ ಚೆನ್ನಾಗಾಗುತ್ತೆ, ಆದರೆ ವಾಕ್ಯ ಇಲ್ಲ ಅಂದಮೇಲೆ ತಿರ್ಗಾ ವಾಪಸ್ ಅದೇ. ಸೊ ಡೆಲಿವರೆನ್ಸ್ ಮಿನಿಸ್ಟ್ರು ಹಂಗೆ. ಕೆಲವ್ರು ನೋಡಿ ಸಭೆಗಳಿಗೆ ಬರ್ತಾರೆ, ಬಿಡುಗಡೆ ಆಗುತ್ತೆ, ದೆವ್ವ ಓಡುತ್ತೆ, ಇನ್ನೂ ಸ್ವಲ್ಪ ದಿವಸ ಆಗಿದ್ರೆ ಮತ್ತೆ ಅದೇ ದೆವ್ವ ಅವ್ರ ಮೇಲೆ ಇರುತ್ತೆ. ಯಾಕೆ ಗೊತ್ತಾ, ಪ್ರಸನ್ನತೆಯಲ್ಲಿ ಬಂದಾಗ ಅವ್ರಿಗೆ ಗುಣ ಆಗುತ್ತೆ, ಪ್ರಸನ್ನತೆಯಲ್ಲಿ ಬಂದಾಗ ಅವ್ರಿಗೆ ಬಿಡುಗಡೆ ಆಗುತ್ತೆ. ವಾಕ್ಯ ಇಲ್ಲೇ ಹೊರಗಡೆ ಇದ್ದಾಗ ಏನಾಗುತ್ತೆ? ನಾನು ಇನ್ನೊಂದು ಹೇಳ್ತೀನಿ ನೋಡಿ, ಸೈತಾನನು ಹೋಲಿನೆಸ್ಗೂ ಕೂಡ ಅಷ್ಟು ಎದುರೋದಿಲ್ಲ. ಕ್ಲೀನಾಗಿದ್ದೀನಿ ಪಾಸ್ಟರ್ ನಾನು ಅಂದರೂ ಅವನು ಎದುರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಸೈತಾನನು ಎಲ್ಲಿ ಗೊತ್ತಾ ಹೋಗೋದು, ಒಂದು ಮನೆ ಇದೆ, ಅವನು ಆಚೆ ಹೋಗಿದ್ಮೇಲೆ ಆ ಮನೆ ಹೆಂಗಿತ್ತಂತೆ, ಗುಡಿಸಿ ಕ್ಲೀನಾಗಿ ಅಲಂಕಾರವಾಗಿ ಕ್ಲೀನಾಗಿತ್ತಂತೆ, ಅಲ್ಲೇ ಬಂದಿದ್ದು.
ನಾನೇನು ಹೇಳ್ತೀನಿ, ಕ್ಲೀನ್ಗೆಲ್ಲ ಅವ್ನು ಭಯಪಡಲ್ಲ, ಹೋಲಿನೆಸ್ಗೆಲ್ಲ ಭಯಪಡಲ್ಲ. ವಾಕ್ಯ ಎಲ್ಲಿದೆಯೋ ಅಲ್ಲಿಗೆ ಮಾತ್ರನೇ ಸೈತಾನನು ಭಯಪಡೋದು. ಸೊ ಇವತ್ತು ಸೈತಾನನನ್ನು ವಿಶ್ವಾಸಿಗಳು ಎದುರಿಸ್ಬೇಕಂದ್ರೆ ಅವರೊಳಗಡೆ ವಾಕ್ಯ ಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಇನ್ನೊಂದೇನು ಗೊತ್ತಾ, ಈ ಲೋಕದಲ್ಲಿ ನಮಗೆ ಪ್ರಾಬ್ಲಮ್ ಬರಲ್ಲ, ಹೋರಾಟಗಳು ಬರಲ್ಲ ಅಂತಿಲ್ಲ. ವಾಕ್ಯ ಇದ್ದರೆ ಬಂದರೂ ಜಯಿಸ್ತಾರೆ. ನಿಮಗೆ ಏನು ಬರಲ್ಲ, ಏನು ಪ್ರಾಬ್ಲಮ್ ಆಗಲ್ಲ ಅಂತ ಇಲ್ಲ. ನಾನೇನು ಹೇಳ್ತೀನಿ, ಒಂದು ವೇಳೆ ಬರುತ್ತೆ ಅಂತಲೂ ನಾನು ಹೇಳಲ್ಲ, ಒಂದು ವೇಳೆ ಬಂದ್ರೂ ನೀನು ಜಯಿಸ್ತೀಯ. ಅದಕ್ಕೊಂದು ಉದಾಹರಣೆ, ಮತ್ತಾಯನ ಬರೆದ ಪುಸ್ತಕ 7ನೇ ಅಧ್ಯಾಯ 25. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ಥಿವಾರವು ಬಂಡೆಯ ಮೇಲಿದ್ದರಿಂದ ಅದು ಬೀಳಲಿಲ್ಲ. ಆಮೆನ್. ಎಲ್ಲ ವಿಶ್ವಾಸಿಗಳು ನಿಂತಿರಂಗೆ ಇರುತ್ತೆ. ಪ್ರಾಬ್ಲಮ್ ಬಂದ ಮೇಲೆ ಗೊತ್ತಾಗೋದು ಯಾವ ವಿಶ್ವಾಸಿ ಬೀಳೋದು, ಯಾವ ವಿಶ್ವಾಸಿ ನಿಲ್ಲೋದು ಅಂತ. ನಿಲ್ಲೋ ವಿಶ್ವಾಸಿಗಳು ಯಾರು ಗೊತ್ತಾ? ಟೀಚಿಂಗ್ ಕೇಳುವಂಥವ್ರು, ಪ್ರೀಚಿಂಗ್ ಕೇಳೋರಲ್ಲ, ಪ್ರಸಂಗ ಕೇಳೋರಲ್ಲ, ಉಪದೇಶ ಕೇಳೋರು. ಪ್ರೈಸ್ ದಿ ಲಾರ್ಡ್. ನೋಡಿ, ಉಪದೇಶ ಅನ್ನೋದು ಸ್ವಲ್ಪ ಬೋರ್ ಹೊಡೆಯೋ ಥರ ಇರುತ್ತೆ. ಟೀಚಿಂಗ್ ಅನ್ನೋದು ಯಾವಲ್ಲೂ ಬೈಬಲ್ ಸ್ಟಡಿ ಅನ್ನೋದು ಸ್ವಲ್ಪ ಬೋರ್ ಹೊಡೆದಂಗೆ ಇರುತ್ತೆ. ಆದರೆ ಅದೇ ಅಸ್ಥಿವಾರ. ಸೊ ಯೇಸು ಸ್ವಾಮಿ ಹೇಳಿದ ಈ ಮಾತು ಯಾವಾಗ ಗೊತ್ತಾ? ಗಾಳಿ ಬೀಸುತ್ತೆ ಬೀಳಲ್ಲ ಅಂತ ಯಾವಾಗ ಗೊತ್ತಾ ಹೇಳಿದ್ದು? ನೋಡಿ, ಯೇಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಆ ಜನರ ಗುಂಪುಗಳು ಆತನ ಉಪದೇಶಕ್ಕೆ ಆಶ್ಚರ್ಯಪಟ್ಟರು. ಸೊ ಇಲ್ಲಿವರೆಗೂ ಯೇಸು ಸ್ವಾಮಿ ಮಾಡಿದ್ದೇನು? ಎಲ್ಲರೂ ಹೇಳಿ, ಏನು ಮಾಡಿದ್ರು? ಉಪದೇಶ. ಇಂಗ್ಲೀಷಲ್ಲಿ ಹೇಳುತ್ತೆ, ದ ಪೀಪಲ್ ವೇರ್ ಅಸ್ಟಾನಿಶ್ಡ್ ಅಟ್ ಹಿಸ್ ಟೀಚಿಂಗ್. ಸೊ ಜೀಸಸ್ ವಾಸ್ ನಾಟ್ ಪ್ರೀಚಿಂಗ್, ಜೀಸಸ್ ವಾಸ್ ಟೀಚಿಂಗ್. ಎಲ್ಲಿಂದ ಟೀಚಿಂಗ್ ಸ್ಟಾರ್ಟ್ ಆಯಿತು? 5ನೇ ಅಧ್ಯಾಯ 2ನೇ ವಾಕ್ಯ ನೋಡಿ, ಚಾಪ್ಟರ್ 5 verse 2. ಆತನು ಅವರಿಗೆ ಉಪದೇಶ ಮಾಡಿ, ಎಲ್ಲರೂ ಹೇಳಿ ಉಪದೇಶ, ಎಲ್ಲರೂ ಹೇಳಿ ಹೌದು. ಸೊ ಉಪದೇಶ ಬೇರೆ, ಪ್ರಸಂಗ ಬೇರೆ. ಸೊ ಯೇಸು ಸ್ವಾಮಿ ಏನು ಮಾಡಿದ್ರಂತೆ? ಉಪದೇಶ ಮಾಡಿದ್ರಂತೆ. ಸೊ ಮತ್ತಾಯನ ಬರೆದ ಪುಸ್ತಕ 5ನೇ ಅಧ್ಯಾಯ ಉಪದೇಶ, 6ನೇ ಅಧ್ಯಾಯ ಉಪದೇಶ, 7ನೇ ಅಧ್ಯಾಯ ಉಪದೇಶ. ಇದು ಎಲ್ಲಿ ಮಾಡಿದ್ರು ಗೊತ್ತಾ? ಸರ್ಮನ್ ಆನ್ ದ ಮೌಂಟ್. ಇದು ಯೇಸು ಸ್ವಾಮಿ ಬೆಟ್ಟದ ಮೇಲೆ ಜನರನ್ನೆಲ್ಲ ಕರೆಸಿ 3 ದಿವಸ ಟೀಚಿಂಗ್ ಸೆಮಿನಾರ್ ಇಟ್ಟರು. 3 ದಿವಸ ಟೀಚಿಂಗ್ ಆಗಿದ ಮೇಲೆ ಇಮಿಡಿಯೇಟಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಗಾಳಿ ಬಡಿದ್ರು ನೀನು ಬಿದ್ದೋಗಲ್ಲ, ಹೋಗು. ಪ್ರಸಂಗ ಕೇಳೋರು ಬಿದ್ದರೂ ಬೀಳ್ಬೋದು, ಉಪದೇಶ ಕೇಳೋರು ಬೀಳೋದೇ ಇಲ್ಲ. ಆಮೇಲೆ ಯಾಕೆ ಗೊತ್ತಾ? ಅಸ್ಥಿವಾರ ಸ್ಟ್ರಾಂಗು. ಅದಕ್ಕೆ ವಾಕ್ಯ ಒಬ್ರಿಗಿರಬೇಕು. ವಾಕ್ಯ ಇರೋರಿಗೆ ಪ್ರಾಬ್ಲಮ್ ಬಂದರೂ ಜಯಿಸ್ಬಿಡ್ತಾರೆ. ಸೊ ಟೀಚಿಂಗ್ ಮಿನಿಸ್ಟ್ರಿ ಏನು ಗೊತ್ತಾ? ಪ್ರೋಗ್ರಾಮಿಂಗ್ ದ ಮೈಂಡ್. ಕೆಲವೊಂದು ಆನೆಗಳನ್ನು ಚಿಕ್ಕ ಮರಿ ಇದ್ದಾಗಲೇ ತೊಗೊಂಬಂದು ಒಂದು ಮರಕ್ಕೆ ಕಟ್ಟಾಕ್ಬಿಟ್ಟಿರ್ತಾರೆ, ಚಿಕ್ಕ ಮರಕ್ಕೆ. ಅದು ಬರ್ತಾ ಬರ್ತಾ ಬೆಳೀತಾ 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 ದೊಡ್ಡದಾಗ್ಬಿಡ್ತಿದೆ. ಅದೇ ಮರಕ್ಕೆ ಕಟ್ಟಾಕಿರ್ತಾರೆ, ಇಷ್ಟು ಡಿಸ್ಟೆನ್ಸ್ವರೆಗೂ ಹೋಗುತ್ತೆ, ಮತ್ತೆ ಅಲ್ಲೇ ನಿಂತಿರ್ತೈತೆ, ವಾಪಸ್ ತಿರ್ಗಾ ಅಲ್ಲೇ ಬರುತ್ತೆ. ತಿರ್ಗಾ ಅದು ದೊಡ್ಡದಾಗಿದ ಮೇಲೂ ಇಷ್ಟು ದೂರ ಬರುತ್ತೆ, ಅದು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಅದು ಮೈಂಡಲ್ಲಿ ಏನು ಫಿಕ್ಸ್ ಆಗಿಬಿಟ್ಟಿದೆ ಗೊತ್ತಾ? ನನ್ನ ಕೈಲಿ ಅಷ್ಟೇ ಹೋಗೋಕ್ಕಾಗೋದು. ಯಾಕೆ ಗೊತ್ತಾ? ಚಿಕ್ಕ ವಯಸ್ಸಿಂದ ಒಂದು ಹಗ್ಗ ಅದು ಕಟ್ಬಿಟ್ಟಿದ್ರು, ಒಂದು ಚೈನ್ ಹಾಕಿ ಕಟ್ಬಿಟ್ಟಿದ್ರು. ಅದು ಎಲ್ಲಿವರೆಗೂ ಹೋಗಿ ರೂಢಿ ಇದೆ ಅಂದರೆ ಒಂದು 5-6 ಹೆಜ್ಜೆ ಇಡುತ್ತೆ, ತಿರ್ಗಾ ಅಲ್ಲಿ ಎಳೆಯೋಕ್ಕಾಗಲ್ಲ. ನೋಡ್ದ, ಅಲ್ಲೇ ನಿಂತಿರ್ತೈತೆ, ಹೋಗಲ್ಲ. ಸೊ ದಿನಗಳಾಗಿದ್ಮೇಲೆ ಆ ದೊಡ್ಡ ಆನೆ ಆಗೋಯ್ತು. ಈಗ ಕಾಲಲ್ಲಿ ಕಟ್ಟಿರೋದನ್ನು ಎತ್ಬಿಟ್ರು, ಚೈನು, ಆ ಹಗ್ಗನ ಕಳಿಸ್ಬಿಟ್ರು. ಈಗಲೂ ಕಳ್ಸಿದ ಮೇಲೆ ಅದು ಎಲ್ಲವರೆಗೂ ಹೋಗುತ್ತೆ ಗೊತ್ತಾ? ಒಂದು 5-6 ಸ್ಟೆಪ್ ಹೋಗಿ ಅಲ್ಲಿ ನಿಂತ್ಕೊಂಡು ಮತ್ತೆ ಏನು ಮಾಡುತ್ತೆ ಗೊತ್ತಾ? ಅದೇ ಜಾಗಕ್ಕೆ ವಾಪಸ್ ಹೋಗುತ್ತೆ. ಯಾಕೆ ಗೊತ್ತಾ? ಈಗ ಅದಕ್ಕೆ ಶಕ್ತಿ ಪ್ರಾಬ್ಲಮ್ ಅಲ್ಲ, ಇವಾಗ ಅದಕ್ಕೆ ಬುದ್ಧಿ ಪ್ರಾಬ್ಲಮ್. ಅದು ಮೈಂಡಲ್ಲಿ ಏನು ಪ್ರೋಗ್ರಾಮ್ ಆಗಿಬಿಟ್ಟಿದೆ ಅಂದರೆ ನಾನು ಇಲ್ಲಿವರೆಗೂ ಹೋಗೋಕ್ಕಾಗೋದು. ಈಗ ಚೈನ್ ಇಲ್ಲ ಅಲ್ಲಿ, ಆದ್ರೂ ಅಲ್ಲಿವರೆಗೆ ಅದು ಹೋಗ್ತೈತೆ. ಯಾಕೆ ಗೊತ್ತಾ? ಮೈಂಡ್ ಪ್ರಾಬ್ಲಮ್. ಅದು ಎಷ್ಟೋ ಎತ್ತರವಾದಂಥ ಮರಗಳನ್ನೆಲ್ಲ ಬೀಳ್ಸೋಷ್ಟು ಶಕ್ತಿ ಒಳಕ್ಕಿಟ್ಕೊಂಡು ಅದು ಮೈಂಡ್ ಪ್ರೋಗ್ರಾಮಲ್ಲಿ ಅದು ಅಲ್ಲಿವರೆಗೆ ಹೋಗುತ್ತೆ. ಇವತ್ತು ಕ್ರೈಸ್ತರು ಅಷ್ಟೇ, ಎಷ್ಟೋ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ಬೋದು, ಎಷ್ಟೋ ದೇವರ ಆಶೀರ್ವಾದಗಳನ್ನು ಇಟ್ಟಿರ್ತಾರೆ, ಎಷ್ಟೋ ದೊಡ್ಡ ದೊಡ್ಡ ಅದ್ಭುತಗಳನ್ನು ಅವ್ರ ಮುಖಾಂತರ ಇಟ್ಟಿರ್ತಾರೆ. ಆದರೆ ಅವ್ರ ಮೈಂಡ್ ಪ್ರೋಗ್ರಾಮ್ ಅಷ್ಟೇ ಆಗಿಬಿಟ್ಟಿರ್ತಾರೆ. ನೋ, ಐ ಕಾಂಟ್, ನನ್ನ ಕೈಲಿ ಅಷ್ಟೇ ಹೋಗೋಕ್ಕಾಗೋದು.
ಅಂತ ಅವ್ರ ಮೈಂಡ್ ಫಿಕ್ಸ್ ಮಾಡಿರೋದ್ರಿಂದ ಇವತ್ತು ಅವ್ರ ಕೈಲಿ ಹೋಗೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಆ ಚೈನನ್ನು ಒಡೆದಾಕಿ ಆ ಆನೆನ ಸ್ವಲ್ಪ ರೌಂಡ್ ಕರ್ಕೊಂಡೋಗಿ, ಇಲ್ಲಪ್ಪ ನಿನ್ನ ಚೈನೆಲ್ಲ ಬಿಚ್ಚಿಬಿಟ್ಟಿದ್ದೀವಿ, ಈಗ ನಿನ್ನ ಕಟ್ಟಾಕಿಲ್ಲ ನೋಡು, ನಿನಗೆ ಶಕ್ತಿ ಐತೆ ಅಂತ ಅದನ್ನು ಓಡಾಡಿಸಿ 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 ಆಮೇಲೆ ನಾನು ಅಯ್ಯೋ ಇಷ್ಟು ದಿವಸ ನನಗೆ ಗೊತ್ತಿರಲಿಲ್ವಲ್ಲ ಅಂತ ಆನೆಗೆ ಬುದ್ಧಿ ಬರೋವರೆಗೂ, ಅದನ್ನು ಸ್ವಲ್ಪ ಓಡಾಡ್ಸೋವರೆಗೂ ಅದು ಮೈಂಡ್ ಓಪನ್ ಆಗೋಲ್ಲ. ಅದೇ ರೀತಿಯೇ ನೀವು ಹಿಂಗೆ ಅಂತ ಹೇಳಿ ನಿಮ್ಗೆ ಎಷ್ಟು ಶಕ್ತಿ ಐತೆ, ದೇವರು ನಿಮ್ಮನ್ನು ಎಷ್ಟು ಆಶ್ವಸಿದ್ದಾರೆ ಅಂತ ಹೇಳಿ ಈ ಟೀಚಿಂಗಲ್ಲಿ ನಿಮ್ಮನ್ನು ಸ್ವಲ್ಪ ಓಡಾಡಿಸಿ 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 ನಿಮ್ಮ ಮೈಂಡನ್ನು ಪ್ರೋಗ್ರಾಮ್ ಮಾಡೋ ಕೆಲಸನೇ ಇವತ್ತು ಈ ಪ್ರಸಂಗ. ಪ್ರೈಸ್ ದಿ ಲಾರ್ಡ್. ಈ ಪ್ರಸಂಗ ನಿಮ್ಮ ಮೈಂಡನ್ನು ಏನು ಮಾಡ್ತೈತೆ ಅಂದರೆ ರೀಪ್ರೋಗ್ರಾಮಿಂಗ್ ಮಾಡ್ತೈತೆ. ಈ ಪ್ರಸಂಗ ನಿಮ್ಮ ಮೈಂಡನ್ನ ರೀಪ್ರೋಗ್ರಾಮಿಂಗ್ ಮಾಡ್ತೈತೆ. ಏನು ರೀಪ್ರೋಗ್ರಾಮಿಂಗ್ ಮಾಡ್ತೈತೆ ಅಂದರೆ, ಯು ಕ್ಯಾನ್ ಆಲ್ಸೋ ಡೂ ಇಟ್. ಆಮೇಲೆ ನಿನ್ನ ಕೈಯಲ್ಲೂ ದೇವರು ನಿನ್ನ ಮುಖಾಂತರನೂ ಅದ್ಭುತ ಮಾಡೋದಕ್ಕೆ ಸಾಧ್ಯ, ನಿನ್ನ ಮುಖಾಂತರನೂ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ, ನಿನ್ನ ಕೈಯಲ್ಲೂ ಲಕ್ಷ ಬರೋದಕ್ಕೆ ಸಾಧ್ಯ, ನಿನ್ನ ಕೈಯಲ್ಲೂ ಕೋಟಿ ಬರೋದಕ್ಕೆ ಸಾಧ್ಯ. ದೇವರು ನಿನ್ನನ್ನು ಗುಣಪಡಿಸ್ತಾರೆ, ನಿನ್ನನ್ನು ಆಶೀರ್ವದಿಸ್ತಾರೆ ಅನ್ನೋದು ಇವತ್ತು ಮತ್ತೆ ರೀಪ್ರೋಗ್ರಾಮಿಂಗ್ ಮಾಡ್ತೀನಿ. ಸೊ ಒಂದೊಂದು ಪ್ರಸಂಗನೂ ಏನು ಗೊತ್ತಾ, ನೀವು ಯಾರು ಅಂತ ತೋರಿಸ್ಕೊಡ್ಬೇಕು. ಇದೇ ಪ್ರಸಂಗ. ಒಳಗೆ ಬಂದಿದ್ದ ತಕ್ಷಣ ನೀನು ಯಾರು ಗೊತ್ತಾ? ಯೂಸ್ಲೆಸ್ ಫೆಲೋ. ನೀನು ಯಾರು ಗೊತ್ತಾ? ಓಪ್ಲೆಸ್ ಫೆಲೋ. ನೀನು ಯಾರು ಗೊತ್ತಾ? ಬುದ್ಧಿನೇ ಇಲ್ಲ ನಿನಗೆ. ನೀನು ಯಾರು ಗೊತ್ತಾ? ದಡ್ಡ ನೀನು. ಇಂಥದಕ್ಕೆ ಪ್ರಸಂಗ ಏನಕ್ಕೆ? ಇರುವಂಥ ಪರಿಸ್ಥಿತಿನ ಹೇಳೋದು ಪ್ರಸಂಗ ಅಲ್ಲ, ನೀನು ಯಾರು ಅಂತ ಹೇಳ್ಕೊಡೋದೇ ಪ್ರಸಂಗ. ಪಾಸ್ಟರ್, ಮತ್ತು ಇವನು ಹಂದಿಗಳು ಸುತ್ತಂಗೆ ನಮ್ಮ ಮಗ ಸುತ್ತಾಡ್ತಾವನೆ, ಬೇಡದೇ ಇರೋರ ಜೊತೆ ಸುತ್ತಾಡ್ತಾನೆ ನೋಡಿ, ಅವನಿಗಿನ್ನೂ ಅವನು ಯಾರು ಅಂತ ಗೊತ್ತಿಲ್ಲ. ಇವಾಗ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಈಗ ಹೊಟ್ಟೆ ಹಸಿ ಅಂತ ಮನೆಗೆ ಹೋಗ್ತೀರಿ. ನೀವು ಮನೆಗೆ ಹೋಗ್ತೀರಾ, ಮಧ್ಯಾಹ್ನ ಬಿರಿಯಾನಿ ಮಾಡಿದ್ರು ಅಂತ ಇಟ್ಕೊಳ್ಳಿ, ಮನೇಲಿ ಬಿರಿಯಾನಿ ಇತ್ತು. ಈಗ ತಿರ್ಗಾ ರಾತ್ರಿನೂ ಇರುತ್ತೆ ಅಂದ್ಬಿಟ್ಟು ಮನೆಗೆ ಹೋಗ್ತಾರೆ. ಸೊ ಅಮ್ಮನೋ ಅಥವಾ ಹೆಂಡ್ತಿನೋ ಏನು ಮಾಡಿಬಿಟ್ಟಿರ್ತಾರೆ, ಆ ಬಿರಿಯಾನಿ ಎತ್ತಿ ನಾಯಿಗೆ ಹಾಕ್ಬಿಟ್ಟಿರ್ತಾರೆ. ನಾಯಿ ತಟ್ಟೆಗೆ ಹೊಟ್ಟೋಯ್ತು. ನಾಯಿ ಇನ್ನೂ ಬಿಚ್ಚಿಲ್ಲ, ನಾಯಿ ಇನ್ನೂ ತಿಂದಿಲ್ಲ, ನಾಯಿ ಇನ್ನು ಕಟ್ಟಾಕಿದ್ದಾರೆ, ಬಿರಿಯಾನಿ ಅಲ್ಲೇ ಐತೆ. ಇವಾಗ ಇವನು ಹೋಗಿ ಕೇಳ್ತಾನೆ, ಎಲ್ಲಿ ಬಿರಿಯಾನಿ ನಂದು ಅಂತ. ಅಯ್ಯೋ ನೀನು ಬರ್ತೀಯ ಅಂತ ಗೊತ್ತಿಲ್ಲ, ನಾನು ಅಷ್ಟೇ ನಾಯಿ ತಟ್ಟೆಗೆ ಹಾಕ್ಬಿಟ್ಟೆ. ಅಯ್ಯೋ ಸದ್ಯ ನಾಯಿ ತಿಂದಿಲ್ಲಪ್ಪ. ಹಾಂ, ಸದ್ಯ ನಾಯಿ ತಿನ್ನಷ್ಟಕ್ಕೆ ನಾನು ಬಂದ್ಬಿಟ್ಟೆ ಅಂದ್ಬಿಟ್ಟು ಆ ತಟ್ಟೆನ ಯಾರಾದರೂ ಎತ್ಕೊಂಡು ತಿಂತಾರ? ಯಾಕೆ? ಅದು ನಾಯಿ ತಟ್ಟೆ. ಅದೇ ಥರನೇ ಈ ಲೋಕದ ಪಾಪಗಳು, ಅದು ನಾಯಿಗಳ್ದು. ಅದು ಬೇರೆ, ನಾನು ಬೇರೆ ಅನ್ನೋ ಅರಿವು ಬರೋವರೆಗೂ ನಾವು ಚೇಂಜ್ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಸೊ ವಿ ಶುಡ್ ನೋ ಹೂ ವಿ ಆರ್, ದಟ್ಸ್ ಆಲ್. ಈಗ ಒಬ್ಬನಿಗೆ ಪ್ರಾಬ್ಲಮ್ ಏನು ಗೊತ್ತಾ? ಪ್ರಾಬ್ಲಮ್ ಬಂದ್ಬಿಟ್ಟು ಅವನು ಯಾರು ಅಂತ ಅವನಿಗೆ ಗೊತ್ತಿಲ್ಲ ಅಷ್ಟೇ. ನೋಡಿ, ಈಗ ಒಂದು ಸಿ ಎಮ್ ಇದ್ದಾರೆ ಅಂದರೆ, ಸಿ ಎಮ್ ಮನೇಲಿದ್ರೂ ಸಿ ಎಮ್ಮೆ, ಸ್ನಾನ ಮಾಡ್ತಾಯಿದ್ರು ಸಿ ಎಮ್ಮೆ, ಸಿ ಎಮ್ ರೌಂಡ್ಗೆ ಹೋದ್ರೂ ಸಿ ಎಮ್ಮೆ, ಸಿ ಎಮ್ ಆಫೀಸ್ಗೆ ಹೋದ್ರೂ ಸಿ ಎಮ್ಮೆ. ಅವ್ರು ಮಲಗಿದಾಗಲೂ ಅವ್ರ ಕಾಲಿಂಗು. ಅವ್ರು ಸಿ ಎಮ್ ಅಂತ ಗೊತ್ತಿಲ್ಲದೆ ಅಲ್ಲಿ ಕ್ರಿಕೆಟ್ ಆಡಿಕೊಂಡು, ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕುಂತ್ಕೊಂಡು ಲುಂಗಿ ಹಾಕ್ಕೊಂಡು ಶಾರ್ಟ್ಸ್ ಹಾಕ್ಕೊಂಡು ಟೀ ಕುಡಿತಾ ಇರ್ತಾರೆ ಯಾರಾದರೂ? ಇಲ್ಲ. ಯಾಕೆ ಗೊತ್ತಾ? ಅವನು ಅದನ್ನು ಮಾಡೋದಿಲ್ಲ. ಯಾಕೆ ಗೊತ್ತಾ? ಅವನಿಗೆ ಗೊತ್ತು ಅವನು ಯಾರು ಅಂತ, ಅವನು ಸಿ ಎಮ್, ಎಲ್ಲ ಕಡೆ ಕುಂತ್ಕೊಬಾರ್ದು ಅಂತ. ಅದೇ ರೀತಿಯೇ ಒಂದು ವಿಶ್ವಾಸಿಗೆ ಅವನು ಯಾರು ಅಂತ ಗೊತ್ತಾಗ್ಬಿಟ್ರೆ ಅವನ ಲೆವೆಲು ಚೇಂಜ್ ಮಾಡ್ಕೊಳ್ತಾನೆ. ಇವಾಗ ನೋಡಿ, ಈ ಓದಿರೋ ಹುಡುಗರು ಅಥವಾ ಹುಡುಗರು ಓದೋರ ಜೊತೆನೇ ಫ್ರೆಂಡ್ಶಿಪ್ ಇಟ್ಕೊಳ್ಳೋದು. ಈ ಓದದೇ ಇರೋರು ಫೇಲ್ ಆಗಿರೋರ ಜೊತೆನೇ ಫ್ರೆಂಡ್ಶಿಪ್ ಇಟ್ಕೊಳ್ಳೋದು. ಈ ಥರ್ಡ್ ಕ್ಲಾಸ್ ಫ್ರೆಂಡ್ಗಳೇ. ಹೈ ಕ್ಲಾಸ್ ಫ್ರೆಂಡ್ಸ್ ಎಲ್ಲ ನೋಡಿ, ಚೆನ್ನಾಗಿ ಓದೋರು, ಕಾಲೇಜಲ್ಲಿ ಚೆನ್ನಾಗಿ ಓದೋರು, ಸ್ಕೂಲಲ್ಲಿ ಚೆನ್ನಾಗಿ ಓದೋರು, ಅವ್ರ ಫ್ರೆಂಡ್ಸ್ ಎಲ್ಲ ನೋಡಿ, ಅವರೆಲ್ಲ ಒಳ್ಳೆ ಎಜುಕೇಟೆಡ್, ಅಂಥವ್ರ ಹತ್ರನೇ ಫ್ರೆಂಡ್ಸು. ಸೊ ಲೋಕಲ್ ಈಸ್ ಲೋಕಲ್, ಹೈ ಕ್ಲಾಸ್ ಈಸ್ ಹೈ ಕ್ಲಾಸ್. ಈ ಓದದೇ ಇರೋರು ಈ ಓದೋರನ್ನ ಕರೆದು ನೋಡಿ, ಬಾಪ ಒಂದು ರೌಂಡ್ ಅನ್ನ, ನೋಪ್ಪ, ಐ ಹ್ಯಾವ್ ಟು ಸ್ಟಡಿ, ಐ ವಾಂಟ್ ಟು ರೀಡ್, ಐ ಹ್ಯಾವ್ ಟು ಗೋ ಟು ಕಾಲೇಜ್, ಐ ಡೋಂಟ್ ಕಮ್, ನಾನು ಬರಲ್ಲಪ್ಪ ಅಂತಾನೆ. ಈ ಓದಿಲ್ದೇ ಇರೋನಿಗೆ ಇನ್ನೊಬ್ಬ ಇರ್ತಾನೆ, ಅದು ಓದದೇ ಇರೋ ಕೇಸು, ಅದು ರೌಂಡ್ ಹೊಡಿತಾ ಇರ್ತಾನೆ ಜೊತೆ ಪಾರ್ಟ್ನರ್. ಸೊ ನಾನೇನು ಹೇಳ್ತೀನಿ ಅಂದರೆ,
ನಮ್ಮ ಕ್ಲಾಸ್ ಏನು ಅಂತ ನಾವು ಗೊತ್ತಾದಾಗ ನಮ್ಮ ಕ್ಲಾಸಿಗೆ ತಕ್ಕನಂಗೆ ನಾವು ಥಿಂಕ್ ಮಾಡ್ತೀವಿ. ಸೊ ಈ ಪ್ರಸಂಗ ನೀನು ಎಂಥ ಕ್ಲಾಸಲ್ಲಿದೆಯಾ ಅನ್ನೋದನ್ನು ನೀವು ತಿಳ್ಕೊಬೇಕು. ಪ್ರೈಸ್ ಲಾರ್ಡ್. ಸೊ ಎಲ್ಲ ಕ್ರೈಸ್ತರು, ದೇವ್ರನ್ನ ನಂಬಿರೋರೆಲ್ಲ ಹೈ ಕ್ಲಾಸು. ಎಲ್ಲರೂ ಹೇಳಿ. ಸೊ ಲೋಕದವ್ರು ಥಿಂಕ್ ಮಾಡೋ ಥರ ನೀ ಥಿಂಕ್ ಮಾಡಬೇಡಿ. ಅವ್ರಿಗೆ ಅದ್ಭುತ ಆಗಲ್ಲ, ನಿನಗಾಗುತ್ತೆ. ಅವ್ರಿಗೆ ಮಿರಕಲ್ ಆಗಲ್ಲ, ನಿನಗಾಗುತ್ತೆ. ಅವ್ರಿಗೆ ಹೀಲಿಂಗ್ ಆಗಿಲ್ಲ ಅಂದರೂ ನಿನಗಾಗುತ್ತೆ. ಅವರೆಲ್ಲ ಬೇಗ ಸಾಯ್ತಾರೆ, ನೀನು ಬೇಗ ಸಾಯಲ್ಲ. ಓ ಮೈ ಗಾಡ್. ಅವರು ಸಾಯ್ತಾರೆ, ನೀನು ಬೇಗ ಸಾಯಲ್ಲ. ಪಾಸ್ಟರ್ ನನಗೆ ಮಾತ್ರ ಯಾಕೆ ಇಷ್ಟು ಹೋರಾಟ? ಯಾಕೆ ಪಾಸ್ಟರ್ ನನಗೆ ಮಾತ್ರ ಇಷ್ಟು ಎನಿಮೀಸು? ಇವಾಗ ನೋಡಿ, ಈ ಥರ ಟೀಚಿಂಗು, ನೀವು ಯಾರು, ಯು ಆರ್ ರೈಚಸ್, ನೀವೆಲ್ಲ ಆಶ್ವಾಸಲ್ಪಟ್ಟವರು ಅಂತ ಪ್ರಸಂಗ ಮಾಡಿದ್ರೆ ನನಗೇ ಎಷ್ಟು ಎನಿಮೀಸ್ ಇದ್ದಾರೆ ಗೊತ್ತಾ? ನಿಮಗೆ ಒಂದು ವೇಳೆ, ಈಗ ನನಗೆ ಒಂದು ವೇಳೆ ಒಂದು 10 ಜನ ಎನಿಮೀಸ್ ಇದ್ದರೆ, ಶತ್ರುಗಳಿದ್ದರೆ, ನಾವು ಯಾರು? ಹೀರೋ. ಯಾವ ಗೊತ್ತಾ? ಎಲ್ಲ ಪಿಕ್ಚರಲ್ಲಿ ಹೀರೋ ಒಬ್ಬನೇ, ವಿಲನ್ಗಳು 10 ಜನ. ಸೊ ನಿನಗೆ ಶತ್ರುಗಳು ಜಾಸ್ತಿ ಅಂದರೆ ನೀನೇ ಹೀರೋ. ಸೊ 10 ಜನ ವಿಲನ್ ಇದ್ದು ನೀನು ಹೀರೋ ಆಗಿದ್ದರೆ ಅದು ನಿಮ್ಮ ಸ್ಟ್ರೀಟ್ಗೆ, ನಿಮ್ಮ ರೋಡ್ಗೆ ನೀವೇ ಹೀರೋ. ಒಂದು 100 ಜನ ವಿಲನ್ಗಳಿದ್ರು, ನೀವೊಬ್ಬರೇ ನಿಂತಿದ್ದೀರ ಅಂದರೆ ನೀವು ಏರಿಯಾಗೆ ಹೀರೋ. ನನಗೆ 1000 ಜನ ವಿಲನ್ಗಳು ಎಲ್ಲ ಕಡೆನೂ ಇದ್ದಾರೆ ಅಂದರೆ ನಾನು ಇಂಟರ್ನ್ಯಾಷನಲ್ ಹೀರೋ. ಪ್ರೈಸ್ ಅಲಾಟ್. ಅಷ್ಟೇ, ಇದನ್ನು ತಿಳ್ಕೊಂಬಿಡಿ. ನೋಡಿ, ಎಷ್ಟು ಎನಿಮೀಸ್ ಇರ್ತಾರೋ. ಯು ಥಿಂಕ್ ಇಫ್ ಯುವರ್ ಎನಿಮಿ ಸ್ಟ್ರಾಂಗ್, ನಿಮ್ಮ ಶತ್ರುಗಳು ಭಾಳ ಸ್ಟ್ರಾಂಗ್ ಪಾಸ್ಟರ್ ಅಂತ ನೀವು ಅಂದ್ಕೊಂಡಿದ್ರೆ, ನಾನೇನು ಹೇಳ್ತೀನಿ ಗೊತ್ತಾ? ಅದ್ಭುತಗಳು, ಮಿರಕಲ್ಸು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನೋಡಿ, ಫರೋನು ಸ್ಟ್ರಾಂಗ ವೀಕ? ಮೋಶೆ ಕಾಲದಲ್ಲಿ ಅದ್ಭುತ ಹೆಂಗೆ ನಡೀತು? ಸ್ಟ್ರಾಂಗಾಗಿ ನಡೀತು. ಯಾಕೆ ಗೊತ್ತಾ? ವಿಲನ್ ಸ್ಟ್ರಾಂಗ್ ಅಲ್ಲಿ. ನಾನೇನು ಹೇಳಿ ಗೊತ್ತಾ? ನಿನಗೆ ವಿಲನ್ ಸ್ಟ್ರಾಂಗ್ ಆಗಿದ್ರೆ ನಿನಗೆ ಅದ್ಭುತ ಸ್ಟ್ರಾಂಗ್ ಆಗಿರುತ್ತೆ. ಇಫ್ ಎನಿಮಿ ಈಸ್ ಸ್ಟ್ರಾಂಗ್, ಮಿರಕಲ್ಸ್ ವಿಲ್ ಬಿ ಸ್ಟ್ರಾಂಗ್. ಜೇಮ್ಸ್ 1:24, ಯಾಕೋಬನ ಬರೆದ ಪುಸ್ತಕ 1:24. ಫಾರ್ ಈ ಅಬ್ಸರ್ವ್ಸ್ ಹಿಮ್ಸೆಲ್ಫ್, ಗೋಸ್ ಅವೇ ಆ್ಯಂಡ್ ಇಮಿಡಿಯೇಟ್ಲಿ ಫರ್ಗೆಟ್ಸ್ ವಾಟ್ ಕೈಂಡ್ ಆಫ್ ಮ್ಯಾನ್ ಈ ವಾಸ್. ಕನ್ನಡಿ ನೋಡಿದಾಗ ನಮಗೆ ಹಿಂಗೆ ಅಂತ ಗೊತ್ತಾಗುತ್ತೆ. ಹೋಗಿದ ತಕ್ಷಣ ನಾವೇನು ಮಾಡಿಬಿಡ್ತೀವಂತೆ? ಮರ್ತು ಬಿಡ್ತೀವಂತೆ. ಸೊ ನಮ್ಮ ಐಡೆಂಟಿಟಿನ ನಾವು ಮರಿಬಾರ್ದು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಆಚೆ ಹೋದಾಗ ಡಸ್ಟ್ ಬರುತ್ತೆ, ಇಲ್ಲ ಟ್ಯಾನ್ ಆಗಿಬಿಟ್ಟಿರ್ತೀವಿ. ಹೊರಗಡೆ ಹೆಂಗಾದರೂ ಇರಲಿ ಪರಿಸ್ಥಿತಿ, ತಿರ್ಗಾ ಮನೆಗೆ ಬಂದಿದ್ದ ತಕ್ಷಣ ನಾವೇನು ಮಾಡ್ತೀವಿ? ಮುಖ ನೋಡ್ಬಿಟ್ಟು ಕರೆಕ್ಟ್ ಇದೆಯಾ? ಆಚೆ ಹೋಗಿದ ತಕ್ಷಣ ಮರ್ತು ಬಿಡ್ತೀವಿ. ಈ ರೀತಿಯೇ ನಾವು ಚರ್ಚಿಗೆ ಬಂದ್ರೂ ಚರ್ಚಲ್ಲಿ ವಾವ್ ಆಮೇನ್ ಅಂತ ಹೇಳ್ತೀವಿ. ಆಚೆ ಹೋಗಿದ ತಕ್ಷಣ ಪರಿಸ್ಥಿತಿಗಳು ನಮ್ಮನ್ನು ಏನು ಮಾಡಿಬಿಡ್ತೈತೆ? ಕುಯೋ ಅಂತ ಮಾಡಿಬಿಡ್ತೈತೆ. ಆಚೆ ಹೋಗಿದ ತಕ್ಷಣ ಅಟ್ಮಾಸ್ಫಿಯರ್ ನಮ್ಮನ್ನು ಏನು ಮಾಡಿಬಿಡುತ್ತೆ? ಚೇಂಜ್ ಮಾಡಿಬಿಡುತ್ತೆ. ಯಾಕೆ ಗೊತ್ತಾ? ಪರಿಸ್ಥಿತಿಗಳು ಹಂಗೆ, ಮನೆಯಲ್ಲಿ ಪ್ರಾಬ್ಲಮ್ ಹಂಗೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಹಂಗೆ, ಕೆಲಸದ ಮೇಲೆ ಪ್ರಾಬ್ಲಮ್ಮು, ಹೆಂಡ್ತಿ ಪ್ರಾಬ್ಲಮ್ಮು, ಗಂಡ ಪ್ರಾಬ್ಲಮ್ಮು, ಮಕ್ಕಳ ಪ್ರಾಬ್ಲಮ್ಮು, ಫೈನಾನ್ಸ್ ಪ್ರಾಬ್ಲಮ್ಮು, ಮನೆ ಓನರ್ ಪ್ರಾಬ್ಲಮ್ಮು, ಶರೀರ ಆರೋಗ್ಯದಲ್ಲಿ ಪ್ರಾಬ್ಲಮ್ಮು. ಸೊ ಎಲ್ಲ ಪ್ರಾಬ್ಲಮ್ಗಳು ನಮ್ಗೆ ಏನು ಮಾಡಿಬಿಡ್ತೈತೆ ಅಂದರೆ, ಸಮ್ಟೈಮ್ಸ್ ವಿ ಫರ್ಗೆಟ್ ಹೂ ವಿ ಆರ್. ನಮಗೆ ಒಂದೊಂದು ಸತಿ ನಮ್ಮ ಗುರುತು, ನಾವು ಯಾರು ಅನ್ನೋದು ಕೆಲವೊಂದು ಸತಿ ಮರ್ತು ಬಿಡ್ತೀವಿ. ಯಾಕೆ ಗೊತ್ತಾ? ಪರಿಸ್ಥಿತಿಗಳು ನಮ್ಮನ್ನು ಹಂಗೆ ಮಾಡಿಬಿಡ್ತೈತೆ. ಈಗ ಒಂದು ವಾಕ್ಯ ಓದೋಣ. ಕೀರ್ತನೆಗಳು ಬರೆದ ಪುಸ್ತಕ 61ನೇ ಅಧ್ಯಾಯ 6ನೇ ವಾಕ್ಯ. ಅವನ ಆಯಸ್ಸು ಅನೇಕ ತಲೆಗಳವರೆಗೆ ವೃದ್ಧಿಯಾಗಲಿ. ನೋಡಿ, ಸತ್ಯವೇದ ಹೇಳುತ್ತೆ, ಅರಸನಿಗೆ ದೀರ್ಘಕಾಲದ ಬಾಳಿಕೆಯನ್ನು ಅನುಗ್ರಹಿಸು. ಈಗ ಇದು ಯಾರ ಪ್ರಾರ್ಥನೆ? ಮೇಲೆ ಹೆಡ್ಡಿಂಗಲ್ಲೇ ಇದೆ. ಯಾರ ಪ್ರೇಯರ್ ಇದು? ಯಾರ ಪ್ರೇಯರು? ಡೇವಿಡ್ಸ್ ಪ್ರೇಯರ್. ಡೇವಿಡ್ಸ್ ಪ್ರೇಯರ್. ಸೊ ದಾವೀದನ ಪ್ರೇಯರ್ ಮಾಡ್ಬೇಕಾದ್ರೆ ಏನಂತ ಹೇಳ್ತಾನೆ? ಇನ್ಕ್ರೀಸ್ ದ ಡೇಸ್ ಆಫ್ ದ ಕಿಂಗ್ಸ್ ಲೈಫ್. ಅವನು ಯಾವ ಅರಸನಿಗೆ ಪ್ರೇಯರ್ ಮಾಡ್ತಾ ಇದ್ದಾನೆ? ಅವನಿಗಾಗಿನೇ ಪ್ರೇಯರ್ ಮಾಡ. ಅವನು ಹೋಗ್ತಾ ಏನಂತ ಹೇಳ್ಕೊಂಡು ಹೋಗ್ತಾನೆ? ನಾನು ಏನೂ ಇಲ್ಲ, ಧೂಳು ಮಣ್ಣು ಇಲ್ಲ, ನಾನು ರಾಜ ಬಂದಿದ್ದೀನಿ ಅನ್ನ. ನೋಡಿ, ಇನ್ಕ್ರೀಸ್ ದ ಡೇಸ್ ಆಫ್ ದ ಕಿಂಗ್ಸ್ ಲೈಫ್. ಸೊ ದೇವ್ರ ಮುಂದೆ ಹೋದಾಗ ನಾನು ಮಣ್ಣು ಬಂದಿದ್ದೀನಿ, ನಾನು ಧೂಳು ಬಂದಿದ್ದೀನಿ, ನಾನು ಹುಳ ಬಂದಿದ್ದೀನಿ, ಇಂಥ ಐಡೆಂಟಿಫಿಕೇಷನ್ ಎತ್ಬಿಟ್ಟು ನಾನು ಯಾರು ಅನ್ನೋದು ನಾನು ಚೆನ್ನಾಗಿ ತಿಳ್ಕೊಳ್ಳಿ. ಸರ್ವಶಕ್ತನಾದ ದೇವರೇ, ಓ ಅಬ್ರಾಹ್ಮನ ದೇವರೇ, ಈಸಾಕನ ನಿನ್ನ ಮಗನಾದ ನಾನು ಬಂದಿದ್ದೀನಿ.
ಸೊ ಇವತ್ತು ಚರ್ಚು, ಸಭೆಗಳು ವಿಶ್ವಾಸಿಗಳ ಐಡೆಂಟಿಫಿಕೇಷನ್ನ ಸರಿಗೆ ಹೇಳ್ಕೊಡೋದ್ರೆ ಇರೋದ್ರಿಂದ ಅವ್ರು ಪ್ರಾರ್ಥನೆ ಮಾಡ್ಬೇಕಾರಲ್ಲ ಏನು ಪ್ರಾರ್ಥನೆ ಮಾಡ್ತಾರೆ ಅಂದರೆ, ನಾನು ಮಣ್ಣು ಬಂದಿದ್ದೀನಪ್ಪ, ನಾನು ಧೂಳು ಬಂದಿದ್ದೀನಿ ದೇವರೇ, ನಾನು ವೇಸ್ಟು ದೇವರೇ, ನಾನು ಏನೂ ಇಲ್ಲಪ್ಪ, ನಾನು ಝೀರೋ ದೇವರೇ. ವಾಕ್ಯ ಏನು ಹೇಳ್ತಾ ಗೊತ್ತಾ? ನೀನು ಝೀರೋ ಅಲ್ಲ, ನೀನು ಹೀರೋ, ನಿನ್ನ ಕೈಲೇ ಎಲ್ಲ ಆಗುತ್ತೆ. ಯು ಆರ್ ಮೋರ್ ದ್ಯಾನ್ ಎ ಕಾನ್ಕರರ್. ನೀನು ಎಲ್ಲವನ್ನು ಜಯಿಸೋದಕ್ಕೆ ದೇವ್ರು ನಿನ್ನನ್ನು ಇಟ್ಟಿದ್ದಾರೆ. ನಿನ್ನೊಳಗಡೆ ಶಕ್ತಿ ಇದೆ. ಯು ಕ್ಯಾನ್ ರೂಲ್ ಎವ್ರಿಥಿಂಗ್. ಪ್ರೈಸ್ ದಿ ಲಾರ್ಡ್. ಆಮೆನ್. ನಾವು ಪರಿಸ್ಥಿತಿಗಳನ್ನು ನೋಡಿದ ತಕ್ಷಣ ನಮಗೇನು ಅನ್ಸ್ಬಿಡ್ತದೆ, ಏನಪ್ಪ ಲೈಫ್ ಇದು, ಯಾಕೆ ತಾನೇ ಬದುಕಿದ್ದೀವೋ. ನಾನೇನು ಹೇಳ್ತೀನಿ, ನೀನು ಮಾತಾಡಿದಾಗ ಅದ್ಭುತಗಳು ನಡೆಯುತ್ತೆ. ಹಲ್ಲೆಲೂಯಾ. ಆಮೇಲೆ ನೋಡಿ, ನಮ್ಮ ದೇವ್ರು ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ಗೊತ್ತಾ? ನಾವು ಪ್ರಾರ್ಥನೆ ಮಾಡಿದ್ದು ನಡೆಯುತ್ತೆ. ಈಗ ಉದಾಹರಣೆ ನೋಡಿ, ಈಗ ಒಬ್ಬನ ಮಾತು ಬರಲ್ಲ, ಮ್ಯೂಟ್ ಮುಖ ಅಂತ ಇಟ್ಕೊಳ್ಳಿ. ಅವನು ಕರೆದು ಪ್ರೇಯರ್ ಮಾಡಿದ್ರೆ ಬಾಯಿ ಓಪನ್ ಆಗುತ್ತಾ ಇಲ್ವಾ? ಆಗುತ್ತಾ ಇಲ್ವಾ? ಮಾತಾಡದೇ ಇರೋನಿಗೆ ಪ್ರೇಯರ್ ಮಾಡಿದ್ರೆ ಮಾತು ಬರುತ್ತೆ. ತುಂಬ ಮಾತಾಡೋನು ಪ್ರೇಯರ್ ಮಾಡಿದ್ರೆ ಅದು ನಾವು ಮಾಡಲ್ಲ ಅಷ್ಟೇ. ಓಪನ್ ಮಾಡ್ಸೋಕ್ಕೆ ಬರೋನಿಗೆ ಕ್ಲೋಸ್ ಮಾಡೋಕ್ಕೂ ಬರುತ್ತೆ ಅಲ್ವಾ? ಸೊ ಮತ್ತು ಅಮ್ಮ ಹೇಳಿ ಇನ್ನೊಂದ್ಸತಿ ಜೀಸಸ್ ಜೀಸಸ್ ಓಪನ್ ಅಂತ ಹೇಳಿ ಬಾಯಿ ಓಪನ್ ಮಾಡಿಸ್ತಾರಲ್ಲ. ತುಂಬ ಮಾತಾಡೋಣ, ಕ್ಲೋಸ್ ಯುವರ್ ಮೌತ್ ಅಂದರೆ ಸೊ ಮಾತೇ ಬರದೇ ಇರೋನಿಗೂ ಮಾತನ್ನು ಬರ್ಸೋ ಶಕ್ತಿ ದೇವ್ರ ಬಾಯಲ್ಲಿ ಇಟ್ಟಿದ್ದಾರೆ ಅಂದಮೇಲೆ, ಸೊ ನೀನು ಮಾತಾಡಿದ್ರೆ ಅದ್ಭುತಗಳು ನಡೆಯುತ್ತೆ. ನೋಡಿ, ಕೀರ್ತನೆ 21:1 ದಾವೀದನು ಹೆಂಗೆ ಹೋಗ್ತಾನೆ ನೋಡಿ ದೇವ್ರ ಮುಂದೆ. ನೋಡಿ ಏನು ಹೇಳ್ತಾನೆ ಅಂದರೆ, ಯೆಹೋವನೇ ನಿನ್ನ ಪರಾಕ್ರಮದಲ್ಲಿ ಅರಸನು ಸಂತೋಷಿಸುತ್ತಾನೆ. ದ ಕಿಂಗ್ ಶಾಲ್ ಹ್ಯಾವ್ ಜಾಯ್ ಇನ್ ಯುವರ್ ಸ್ಟ್ರೆಂತ್. ಈಗ ದಾವೀದನು ಏನು ಹೇಳ್ತಾ ಗೊತ್ತಾ? ಯೆಹೋವನೇ ನಿನ್ನ ಪರಾಕ್ರಮದಲ್ಲಿ ಅರಸನು ಸಂತೋಷಿಸ. ನೋಡಿ ಅವನು ಹೆಂಗೆ ಹೇಳ್ತಾನೆ, ಅರಸನು ಸಂತೋಷ. ರಾಜ ಬಂದಿದ್ದೀನಿ ನೋಡಿ. ಅವನ ಮೆಂಟಾಲಿಟಿ ನೋಡಿ. ಅರಸನು ಹೆಂಗಿದ್ದವನು ಇವನು, ಕುರಿಗಳ ಹಿಂದೆ ಹೋಗ್ತಾ ಇದ್ದವನು, ಏನಕ್ಕೂ ಬರದೇ ಇರೋನು. ಈಗ ದೇವ್ರ ಮುಂದೆ ಹೆಂಗೆ ಇಂಟ್ರಡಕ್ಷನ್ ಕೊಡ್ತಾನೆ ಅಂದರೆ, ಅರಸನು ಬಂದಿದ್ದೀನಿ. ಒಂದರ್ಥಲ್ವಾ? 7ನೇ ವಾಕ್ಯ ನೋಡಿ, ಅರಸನು ಯೆಹೋವನಲ್ಲಿಯೇ ಭರವಸೆ ಬಿಟ್ಟಿದ್ದ. ನೋಡಿ ಇವನು ಹೆಂಗೆ ಹೇಳ್ತಾನೆ ನೋಡಿ, ಅರಸನು ಯಾರಂತೆ ಅವನು? ಅರಸನು. ಹಿ ನ್ಯೂ ಹೂ ಯು ವಾಸ್. ಸೊ ನಮಗೆ ಗೊತ್ತಾಗ್ಬೇಕು ನಾವು ಯಾರು ಅಂತ. ಅದಕ್ಕೆ ನಾನು ಹೇಳಿದ್ದು, ಸೈತಾನನು ಹೀಲಿಂಗೂ ಎದುರೋದಿಲ್ಲ, ಮಿರಕಲ್ಸ್ಗೂ ಎದುರೋದಿಲ್ಲ, ಫಾಸ್ಟಿಂಗೂ ಎದುರೋದಿಲ್ಲ, ಹೋಲಿನೆಸ್ಗೂ ಎದುರೋದಿಲ್ಲ, ವಾಕ್ಯಕ್ಕೆ ಒಂದಕ್ಕೆ ಅವನು ಎದುರೋದು. ಆದರೆ ಇವತ್ತು ಕ್ರೈಸ್ತರು ಅದಕ್ಕೆ ಮುಖ್ಯತ್ವ ಕೊಡ್ತಾ ಇಲ್ಲ. ಸೊ ಯೇಸು ಸ್ವಾಮಿ ಜಯಿಸಿದ್ದು ಸೈತಾನನ ವಾಕ್ಯದಲ್ಲಿ. ಇವತ್ತು ಕ್ರೈಸ್ತರ ಹತ್ರ ವಾಕ್ಯ ಇರಬೇಕು. ಸೈತಾನನ ಎದುರೋದು ಒಂದೇ ಒಂದಕ್ಕೆ ಮಾತ್ರ, ವರ್ಡ್. ಅದಕ್ಕೆ ನೀವು ವರ್ಷಿಪ್ಪು, ಪ್ರೈಸು, ಫಾಸ್ಟಿಂಗು, ಹೋಲಿನೆಸ್ಸು ಎಲ್ಲದಕ್ಕೂ ಜಾಗ ಕೊಡಿ. ಅದಕ್ಕೂ ಮೇಲೆ ವಾಕ್ಯಕ್ಕೆ ಜಾಗ ಕೊಡಿ. ನೀವು ಯಾವಾಗ ಪ್ರಸಂಗಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟುಬಿಡ್ತೀರೋ, ನೀವು ಬೇರೆ ಲೆವೆಲಲ್ಲಿ ಇರ್ತೀರ. ನೋಡಿ, ಒಂದು ವಾಕ್ಯನೂ ವೇಸ್ಟ್ ಆಗಬಾರ್ದು ಅಂತ ಇಲ್ಲಿರೋರ್ಗೂ ಬೋಧಿಸ್ತಾ ಇದ್ದೀನಿ, ಅಲ್ಲಿ ಕುಂತಿರೋರ್ಗೂ ಬೋಧಿಸ್ತಾ ಇದ್ದೀನಿ, ನಾನು ಮುಂದೆ ಕುಂತಿರೋರ್ಗೂ ಬೋಧಿಸ್ತಾ ಇದ್ದೀನಿ. ಈ ವಾಕ್ಯ ವ್ಯರ್ಥ ಆಗಬಾರ್ದು ಅಂತ ಕ್ಯಾಮ್ರಾ ಮುಂದೆ ಬೋಧಿಸ್ತಾ ಇದ್ದೀನಿ. ಯಾಕೊತ್ತಾ? ಈ ವಾಕ್ಯ ಎಲ್ಲ ಕಡೆನೂ ಹೋಗಬೇಕು, ಎಲ್ಲ ದೇಶಕ್ಕೂ ಹೋಗ್ಬೇಕು ಅಂದ್ಬಿಟ್ಟು. ಯಾಕೆ ನಾವು ಕ್ಯಾಮ್ರಲ್ಲೂ ಮಾತಾಡ್ತೀವಿ ಗೊತ್ತಾ? ಎವ್ರಿ ವರ್ಡ್ ಈಸ್ ಸೋ ಪ್ರೆಷಸ್. 1 Corinthians chapter 4 verse 1. 1 ಕೊರಿಂಥದವರು ಬರೆದ ಪುಸ್ತಕ 4ನೇ ಅಧ್ಯಾಯ 1ನೇ ವಾಕ್ಯ. ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿನವರಂತೆಯೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆವಾರ್ತೆಯವರಂತೆಯೂ ಎಣಿಸಬೇಕು. ಪೌಲನ್ ಏನು ಹೇಳ್ತಾನೆ ಗೊತ್ತಾ? ಆಸ್ ಸರ್ವೆಂಟ್ಸ್ ಆಫ್ ಕ್ರೈಸ್ಟ್ ಆ್ಯಂಡ್ ಮ್ಯಾನೇಜರ್ ಆಫ್ ಗಾಡ್ಸ್ ಮಿಸ್ಟ್ರೀಸ್. ನಾವೇ ಮ್ಯಾನೇಜರ್. ಅದಕ್ಕೆ ಯಾವುದಕ್ಕೆ? ಬೈಬಲಲ್ಲಿರೋ ಮಿಸ್ಟ್ರಿನ ಹೇಳ್ಕೊಡೋ ಮ್ಯಾನೇಜರ್ ನಾನೇ ಅಂತ. ನೋಡಿ ಅವ್ರ ಬಗ್ಗೆ ಹೆಂಗೆ ಇಂಟ್ರಡಕ್ಷನ್ ಮಾಡ್ಕೊಳ್ತಾರೆ ನೋಡಿ. ಬೈಬಲಲ್ಲಿರೋ ಸತ್ಯಾರ್ಥಗಳನ್ನು ನಾವೇ ಹೇಳ್ಕೊಡೋರು. ನಾವೆಲ್ಲ ದೇವ್ರ ಮಕ್ಕಳು ಅಂತ ನೀವು ಎಣಿಸ್ಬೇಕು. ಅಂದರೆ ಇವನಿಗೆ ದೇವ್ರು ಯಾರು ಅಂತ ಗೊತ್ತಿತ್ತು, ಇವನು ಯಾರು ಅಂತಲೂ ಗೊತ್ತಿತ್ತು. ಇವತ್ತು ಬೋಧನೆ ಮಾಡೋ ನನಗೂ ನಾನು ಯಾರು ಅಂತ ಗೊತ್ತು, ಬೋಧನೆ ಮಾಡೋ ನನಗೆ ಗೊತ್ತು ನಾನು ದೇವ್ರು ಯಾರು ಅಂತ. ಸೊ ಇದೆರಡು ಮಾತ್ರ ಗೊತ್ತಾಗ್ಬಿಟ್ರೆ ನಮ್ಮ ಪ್ರೀಚಿಂಗ್ ಅಥಾರಿಟಿಯಲ್ಲಿರುತ್ತೆ. ಯಾವಾಗಲೂ ಮುಂದೆ ಹೋಗೋರು ನೋಡಿ ಧೈರ್ಯವಾಗಿ ಮಾತಾಡಬೇಕು. ಇವತ್ತು ನೋಡಿ ಕರ್ನಾಟಕದಲ್ಲಿ ಗ್ರೇಸ್ ಮಾತಾಡೋದಕ್ಕೆ, ಪ್ರಾಸ್ಪರಿಟಿ ಮಾತಾಡೋದಕ್ಕೆ
ತುಂಬ ಜನ ಇರಲಿಲ್ಲ, ನಾವು ಧೈರ್ಯವಾಗಿ ಬಂದ್ವಿ. ಅದಕ್ಕೆ ಇವತ್ತು ದೇವರು 2ರಷ್ಟಾಗಿ ನಮ್ಮನ್ನು ಆಶ್ವಾಸಿರೋದು. ಅವಾಗ ಎಲ್ಲರೂ ಭಯಪಡೋರು ಮಾತಾಡೋಕ್ಕೆ. ಹೆಂಗಪ್ಪ ಗ್ರೇಸ್ ಮಾತಾಡ್ತಾರೆ ಇವರು, ಎಲ್ಲರೂ ನಮ್ಮನ್ನು ಅಪೋಸ್ ಮಾಡೋರು, ಎಲ್ಲರೂ ಒಂಥರ ನೋಡೋರು. ಆದರೂ ಧೈರ್ಯವಾಗಿ ಮಾತಾಡಿದೆ. ಇವಾಗ ಅನೇಕ ಸಭೆಗಳು, ಅನೇಕ ಬೋಧಕರು ಮಾತಾಡೋ ಥರ ಆಗ್ಬಿಟ್ರು ನೋಡಿ. ಫಸ್ಟ್ ಮಾತಾಡೋದಕ್ಕೇನೆ ಧೈರ್ಯ ಬೇಕು. ಈಗ ದೇವರು ಯೋಶುವನಿಗೆ ಹೇಳ್ಬಿಟ್ರು, ಯೋಶುವನೇ ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೀನಿ. ಏನಕ್ಕೆ ಭಯಪಡಬೇಡ ಅಂದರೆ ಹೇಳಿ, ಯೋಶುವನ್ ಏನಿತ್ತು ಗೊತ್ತಾ? ಮೋಶೆ ದೇವರೊಂದಿಗೆ ಮಾತನಾಡಿದವನು, ಮೋಶೆ ದೊಡ್ಡ ಲೀಡರು, ಮೋಶೆ ಇಷ್ಟು ಜನ 1,00,000 ಜನ ಕರ್ಕೊಂಬಲ್ಲ, ಮೋಶೆ 10 ಕಮಾಂಡ್ಮೆಂಟ್ಸ್ ಕರ್ಕೊಂಬಲ್ಲ. ಆದರೆ ಲಾಸ್ಟಿಗೆ ಅವನೇ ಹೋಗಿಲ್ಲ, ಎಲ್ಲಿಗೆ ಹೋಗಿಲ್ಲ. ಇವಾಗ ಇವನು ಮುಂದೆ ಹೋಗೋನು, ಹಿಂದೆ ಓನರ್ನ, ಅವನು ಮಾಸ್ಟರ್ನ ನೋಡ್ಬಿಟ್ಟು ಇವ್ನಿಗೆ ಏನಾಯ್ತು ಗೊತ್ತಾ? ನಮ್ಮ ಓನರ್ಗೆ ಇಂಥ ಗತಿ ಅಂದರೆ ನಾನು ಹಿಂದೆ ಬರ್ತಿದ್ದೀನಿ, ನಾನು ಹಿಂದೆ ಬ್ಯಾಗ್ ಎತ್ಕೊಂಬರೋನು, ನನ್ನ ಗತಿ ಏನು? ಅದಕ್ಕೆ ದೇವ್ರು ಹೇಳಿದ್ರು, ಅಪ್ಪ ನೀನು ಭಯಪಡಬೇಡ, ಮೋಶೆಗೆ ನಡೀತಾ ಇರೋದು ನಿನಗೆ ನಡೀತು ಹೋಗು. ಅದಕ್ಕೆ ಅವನಿಗೆ ಭಯ ಬಂದಿದ್ದು ಏನು ಗೊತ್ತಾ? ಇವ್ರಿಗೆ ಈ ಗತಿ ಅಂದರೆ ನನಗೇನು ಗತಿ? ಸೊ ಪಯನೀರ್ ಫಸ್ಟ್ ಕಾಲಿಡಬೇಕು ಅನ್ನೋರಿಗೆ ಭಯ. ಸೊ ನಾವು ಆ ಭಯನೆಲ್ಲ ಹೊಡೆದಾಕಿ ಇವತ್ತು ಕರ್ನಾಟಕದಲ್ಲಿ ಗ್ರೇಸನ್ನು ಫೌಂಡೇಶನಾಗಿ ಹಾಕಿದ್ದೀವಿ. ಗಾಡ್ ಈಸ್ ಗುಡ್ ಅನ್ನೋದು ಫೌಂಡೇಶನ್ ಹಾಕಿದ್ದೀವಿ. ಪ್ರಾಸ್ಪರಿಟಿ ಟ್ರೂತನ್ನು ಕರ್ನಾಟಕದಲ್ಲಿ ಫೌಂಡೇಶನ್ ಹಾಕಿದ್ದೀವಿ. ಸೊ ನಮಗೆ 100ರಷ್ಟು ಬ್ಲೆಸ್ಸಿಂಗ್ ಬರಲೇಬೇಕು. ಕೆಲವೊಂದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟೀಚರ್ಸೇ ಬೇಕು, ಕೆಲವೊಂದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟೀಚರ್ಸೇ ಬೇಕು. ನೋಡಿ, ಬೈಬಲಲ್ಲಿ ಅರ್ಥ ಆಗದೇ ಇರೋ 2 ಪುಸ್ತಕ ಐತೆ. ಒಂದು ಸಾಂಗ್ ಆಫ್ ಸಾಲಮನ್, ಹಳೆ ಒಡಂಬಡಿಕೆಯಲ್ಲಿ ಪರಮಗೀತೆ ಯಾರಿಗೂ ಅರ್ಥ ಆಗಲ್ಲ. ಅದನ್ನು ಎಷ್ಟೋ ಜನ ಅಪೋಸ್ ಮಾಡಿದ್ರು. ಆ ಬುಕ್ಕನ್ನು ಯಾಕೆ ಇಟ್ಟಿದ್ದೀರಾ, ಎತ್ಬಿಡಿ, ಅದೊಂಥರ ಸೆಕ್ಸ್ ಬುಕ್ ಥರ ಐತೆ ಒಳಗಡೆ ಅಂತ. ರಾಂಗ್ ಅದು, ಯಾಕಂದರೆ ಅದರಲ್ಲೆಲ್ಲ ಡಬಲ್ ಮೀನಿಂಗ್ ಇದೆ. ಸೊ ಆ ಬುಕ್ ಬೈಬಲಲ್ಲಿ ಇರಬಾರ್ದು ಅಂತ ತುಂಬ ಜನ ಅದನ್ನು ಎತ್ತಬೇಕು ಅಂತ ಅಪೋಸ್ ಮಾಡಿದ್ರು. ಈ ಒಂದು ಪುಸ್ತಕ ಕರೆಕ್ಟಾದ ರೆವಲೇಷನ್ನು ಕೆಲವೊಂದು ಟೀಚರ್ಸ್ ಮಾತ್ರನೇ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದು. ಓಕೆನಾ? ಈಗ ಹಳೆ ಒಡಂಬಡಿಕೆಯಲ್ಲಿ ಅರ್ಥ ಆಗದೇ ಇರೋ ಪುಸ್ತಕ ಯಾವುದು? ಪರಮಗೀತೆ. ಹೊಸ ಒಡಂಬಡಿಕೆಯಲ್ಲಿ ಅರ್ಥ ಆಗದೇ ಇರುವಂಥ ಪುಸ್ತಕ ಪ್ರಕಟಣೆ, ದ ಬುಕ್ ಆಫ್ ರೆವಲೇಷನ್. ಆದಿಕಾಂಡ, ವಿಮೋಚನೆ ಕಾಂಡ, ಯಾಜಕ ಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, ರಕ್ಷಣೆ ಹೊಂದದೇ ಇರೋರು ಓದಿದ್ರು ಅರ್ಥ ಆಗ್ಬಿಡುತ್ತೆ. ಯಾಕೆ ಗೊತ್ತಾ? ದಟ್ ಈಸ್ ಹಿಸ್ಟ್ರಿ. ಮ್ಯಾಥ್ಯೂ, ಮಾರ್ಕ್, ಲೂಕ್, ಜಾನ್ ಸುವಾರ್ತೆ, ಗಾಸ್ಪಲ್ ಬುಕ್ಕು. ರಕ್ಷಣೆ ಹೊಂದದೇ ಇರೋನು ಓದಿದ್ರು ಅರ್ಥ ಆಗ್ಬಿಡುತ್ತೆ. ಆ್ಯಕ್ಟ್ಸ್, 1 ಕೊರಿಂಥಿಯನ್ಸ್, 2 ಕೊರಿಂಥಿಯನ್ಸ್, ಗಲೇಷಿಯನ್ಸ್, ಫಿಲಿಪಿಯನ್ಸು, 1 ಥೆಸಲೋನಿಯನ್ಸ್, 2 ಥೆಸಲೋನಿಯನ್ಸ್, ಇದು ರಕ್ಷಣೆ ಹೊಂದಿರೋರ್ಗೆ ಮಾತ್ರ ಅರ್ಥ ಆಗೋ ಪುಸ್ತಕ. ಪ್ರಕಟಣೆ ಯಾವ ಮಕ್ಕಳಿಗೂ ಅರ್ಥ ಆಗಲ್ಲ. ಅದಕ್ಕೆ ದ ಬುಕ್ ಆಫ್ ರೆವಲೇಷನು ನೀನು ದೇವ್ರ ಮಕ್ಕಳಾಗಿದ್ರು ನಿನಗೆ ಅರ್ಥ ಆಗಲ್ಲ. ಅದಕ್ಕೊಂದು ಟೀಚರೇ ಬರಬೇಕು. ಆ ಟೀಚರ್ಗೆ ಮಾತ್ರ ಅರ್ಥ ಆಗಬೇಕು. ಯಾಕಂದರೆ ಆ ಟೀಚರ್ಗೂ ದೇವ್ರ ಅರ್ಥ ಮಾಡಿಸಿರ್ಬೇಕು. ಇಲ್ಲಾಂದರೆ ದ ಬುಕ್ ಆಫ್ ರೆವಲೇಷನ್, ಪ್ರಕಟಣೆಗಳು ಬರೆದ ಪುಸ್ತಕ ಯಾರಿಗೂ ಅರ್ಥ ಆಗಲ್ಲ. ಈಗಲೂ ಆ ಬುಕ್ಕನ್ನು ಪ್ರಸಂಗ ಮಾಡ್ತಾರೆ. 10 ಜನ ಪ್ರಸಂಗ ಮಾಡಿದ್ರೆ 10 ವಿಧಗಳು ಇರ್ತೈತೆ. ಅವ್ರೊಂದು ಎಕ್ಸ್ಪ್ಲನೇಷನ್ ಬೇರೆ, ಇವ್ರದ್ದೊಂದು ಎಕ್ಸ್ಪ್ಲನೇಷನ್ ಬೇರೆ. ಸೊ ಇದನ್ನೆಲ್ಲ ಅರ್ಥ ಮಾಡಿಸೋದಕ್ಕೇ ಟೀಚರ್ಸು ನಮಗೆ ದೇವರು ಇಟ್ಟಿರೋದು. ಅದಕ್ಕೇನೆ ಉಪದೇಶ ಮಾಡೋರಿಗಾಗಿ, ಟೀಚರ್ಗಾಗಿ ನೀವು ಪ್ರೇಯರ್ ಮಾಡಿ ದೇವರು ಅವ್ರಿಗೆ ಇನ್ನೂ ಜ್ಞಾನ ಕೊಡಬೇಕು, ಆಶೀರ್ವದಿಸಬೇಕು ಅಂತ. ಸೊ ಇಂಥ ಮಿಸ್ಟ್ರೀಸನ್ನೆಲ್ಲ ದೇವ್ರು ನಮಗೆ ಕೊಡಬೇಕು. ಇನ್ನೂ ಅನೇಕ ಬೋಧನೆಗಳನ್ನು ನಾವು ಮಾಡಬೇಕು, ಜನರ ಬಿಡುಗಡೆ ಆಗಬೇಕು ಅನ್ನೋದೇ. ಅನೇಕ ಬೋಧನೆ ಮಾಡೋರನ್ನೂ ನಾವು ಎಬ್ಬಿಸ್ತಾ ಇದ್ದೀವಿ. ಟೀಚಿಂಗ್ ಕೊಟ್ಟು ಅನೇಕ ಟೀಚರ್ಸ್ನ ಎಬ್ಬಿಸ್ತಾ ಇದ್ದೀವಿ, ಅನೇಕರಿಗೆ ಕಲಿಸ್ಕೊಡ್ತಾ ಇದ್ದೀವಿ. ಈ ಸೇವೆ ದೇವ್ರ ರಾಜ್ಯಕ್ಕೆ ಒಂದು ಆಶೀರ್ವಾದಕರವಾದಂಥ ಒಂದು ಸೇವೆನ ನಾವು ಮಾಡ್ತಾಯಿದ್ವಿ. ಅದಕ್ಕೆ ಪೌಲನ್ ಹೇಳ್ತಾನೆ, ನಾನು ಯಾರು ಅಂದರೆ ದೇವ್ರ ಮಿಸ್ಟ್ರಿನ ರಿವೀಲ್ ಮಾಡೋರು. ಅದಕ್ಕೆ ಅವ್ನು ಧೈರ್ಯವಾಗಿ ಬಂದು ನಿಲ್ತಾನೆ, ಮಾತಾಡ್ತಾನೆ. ಇವತ್ತು ನಮಗೂ ಇಷ್ಟು ಧೈರ್ಯ ಏನಕ್ಕೆ ಅಂದರೆ ನಮಗೆ ಗೊತ್ತು ದೇವ್ರು ಯಾರು, ದೇವ್ರು ನಮ್ಮನ್ನು ಕರೆದಿದ್ದಾರೆ, ನಾವು ಮಾತಾಡೋಕ್ಕೆ ಬಂದಿದ್ದೀವಿ. ದೇವರು ನಾನು ಮಾತಾಡಿದ್ರೆ ಅದ್ಭುತಗಳು ಮಾಡ್ತಾರೆ ಅನ್ನೋ ಗ್ಯಾರಂಟಿ ನಮಗೂ ಇದೆ. ಸೊ ನಮ್ಮ ಐಡೆಂಟಿಟಿ 1 ಕಿಂಗ್ಸ್ 18, 1 ಅರಸುಗಳು ಬರೆದ ಪುಸ್ತಕ 18ನೇ ಅಧ್ಯಾಯ 36-37. ಹೆಂಗೆ ಬರ್ತಾನೆ ದೇವ್ರ ಮುಂದೆ? ಆ ಕಡೆ ಒಂದು ಪಾರ್ಟಿ, ಈ ಕಡೆ ಒಂದು ಪಾರ್ಟಿ. ಅಲ್ಲಿ ಹೇಳ್ತಾನೆ, ನೀವೇನು ಬಲಿ ಕೊಡ್ರಿ, ನೀವು ಬಲಿ ಕೊಡಿ, ಎಷ್ಟೇ ಬರ್ತಿದ್ದೆ ನೋಡೋಣ ಅಂತ. ಇವನು ಇವಾಗ ಇಲ್ಲಿ ಬೆಂಕಿ ಇಳಿಸ್ಬೇಕು. ಅದಕ್ಕಿಂತ ಮುಂಚೆ ಏನು ಹೇಳ್ತಾನೆ ಗೊತ್ತಾ? ನೀವು ನಿಮ್ಮ ದೇವ್ರನ್ನ ಕೂಕ್ಕೊಳ್ಳಿ ನೋಡೋಣ ಹೆಂಗೆ ಅಂತ. ನೋಡಿ ಇವನು ಅಲ್ಲಿ ನೋಡ್ತಾ ಇರ್ತಾನೆ, ನೋಡ್ಬಿಟ್ಟು ನಗಾಡ್ತಾ ಇರ್ತಾರೆ ಅಂತ. ಆಮೇಲೆ ಅವರು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಬಡ್ಕೊಂಡು ಏನೇನೋ ಮಾಡಿ ಕಿರ್ಚಾಡ್ತಾ ಇದ್ದಾರೆ. ಅಲ್ಲಿ ಏನೂ ಉತ್ತರ ಇಲ್ಲ. ಇವನು ಇಲ್ಲಿಂದ ನೋಡ್ಕೊಂಡು ನಗಾಡ್ತಾವನೆ, ಗೇಲಿ ಮಾಡ್ತಾವನೆ. ಯಾಕೆ ಗೊತ್ತಾ? ಅವ್ನಿಗೆ ಇಷ್ಟು ನಗು ಬರ್ತಿರೋದಕ್ಕೆ ಕಾರಣ ಏನು ಗೊತ್ತಾ? ಅವನು ಗೊತ್ತು ಅವನ ದೇವ್ರು ಯಾರು ಅಂತ.
ಆಮೇನ್. ನೀವು ಯಾವಾಗಲೂ ಖುಷಿಯಾಗಿದ್ದೀರಾ ಅಂದರೆ ನಿಮಗೆ ಗೊತ್ತಿರಬೇಕು ನಿಮ್ಮ ದೇವ್ರು ಯಾರು ಅಂತ. ಆಮೇನ್. ನೀವು ಯಾವಾಗಲೂ ನಗಾಡ್ತಾ ಇದ್ದೀರಾ, ಪ್ರಾಬ್ಲಮಲ್ಲೂ ನಗಾಡ್ತಾ ಇದ್ದೀರಾ ಅಂದರೆ ಯು ನೋ ಹೂ ಈಸ್ ಯುವರ್ ಗಾಡ್. ಕೆಲವ್ರು ಕೇಳ್ತಾರೆ, ಪಾಸ್ಟರ್ ಎಲ್ಲ ಪರಿಸ್ಥಿತಿಗಳಲ್ಲಿ ಹೆಂಗೆ ನೀವು ನಗಾಡ್ಕೊಂಡೇ ಇರ್ತೀರಾ? ನನಗೆ ಗೊತ್ತು ನನ್ನ ದೇವ್ರು ಯಾರು ಅಂತ. ಸೊ ಪ್ರವಾದಿ ಎಲಿಯನ್ ಏನು ಹೇಳ್ತಾನೆ? ಬಡ್ಕೊಳ್ಳಿ, ನೀವೇನೇ ಮಾಡು ಪರವಾಗಿಲ್ಲ, ನಿನ್ನ ದೇವರು ನಿನಗೆ ಉತ್ತರ ಕೊಡಲ್ಲ. ಈಗ ನಾನು ಮಾತಾಡ್ತೀನಿ ನೋಡಿ, ಫೈರ್ ಹಿಡಿಯುತ್ತೆ. ಅಂದರೆ ಈ ಸೇವೆ ಬರೋಕ್ಕಿಂತ ಮುಂಚೆ ಅವನ ದೇವ್ರು ಯಾರು ಅಂತ ನೋಡ್ಕೊಂಡು ಬಂದವನು. ನಾನು ಈ ಮಿನಿಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ, ಎಲ್ಲರೂ ಈ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನನ್ನ ದೇವ್ರು ಯಾರು ಅಂತ ಟೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಅದ್ಭುತ ಮಾಡಿದಂಥ ಅದೇ ದೇವರು ನಿನ್ನ ಲೈಫಲ್ಲೂ ಅದ್ಭುತ ಮಾಡ್ತಾರೆ ಅನ್ನೋ ಗ್ಯಾರಂಟಿ ನನಗೂ ಇದೆ. ದೇವರೇ ನಾನು ಹುಳ ಬಂದಿದ್ದೀನಿ, ದೇವರೇ ನಾನು ಕಸ ಬಂದಿದ್ದೀನಿ ಅಂತೆಲ್ಲ ಅವ್ನು ನೋಡಿ ಏನು ಪ್ರೇಯರ್ ಮಾಡ್ತಾನೆ. ಹತ್ತಿರ ಬಂದು ಎಲಿಯನು ವೇದಿ ಹತ್ತಿರ ಬಂದು ಈಗ ಪ್ರೇಯರ್ ನೋಡಿ ಸ್ಟಾರ್ಟ್ ಮಾಡ್ದೆ. ಅಬ್ರಹಾಂ, ಈಸಾಕ್, ಇಸ್ರಾಯೇಲರ ದೇವರೇ. ಹೆಂಗೆ ಬಂದ? ಅಬ್ರಹಾಂ, ಈಸಾಕ, ಯಾಕೋಬನ ದೇವರೇ, ಯೆಹೋವನೇ ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರುತ್ತಿ ಎಂಬುದನ್ನು, ನೀನೊಬ್ಬರೇ ದೇವರಂತ ಇವಾಗ ಎಲ್ಲರೂ ನೋಡಬೇಕು. ಓ ಮೈ ಗಾಡ್, ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರುತ್ತಿ ಎಂಬುದನ್ನು, ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನು ಇವತ್ತು ಪ್ರೂವ್ ಮಾಡು. ನೀನು ಒಬ್ಬರೇ ದೇವರು, ನಿನಗೆ ನಾನು ಸೇವಕ ಅಂದ್ಬಿಟ್ಟು ಇವತ್ತು ಪ್ರೂವ್ ಆಗಲಿ ದೇವರೇ. ಹೇಳ್ದ, ಓಪನ್ ಆಯಿತು, ಪಟ್ ಅಂತ ಬೆಂಕಿ ಇಳೀತು. ಅಲ್ಲಿ ಪ್ರೂವ್ ಮಾಡ್ದ ನೋಡಿ. ನಾನೇನು ಹೇಳ್ತೀನಿ ಅಂದರೆ, ಅವ್ನು ಪ್ರೇಯರ್ ಮಾಡೋಕ್ಕಿಂತ ಮುಂಚೆ, ಬೆಂಕಿ ಬರ್ಸೋಕ್ಕಿಂತ ಮುಂಚೆ ಅವ್ನು ದೇವ್ರ ಬಗ್ಗೆ ತಿಳ್ಕೊಂಡಿದ್ದ. ನಿನ್ನ ಲೈಫಲ್ಲಿ ಬೆಂಕಿ ಬರೋಕ್ಕಿಂತ ಮುಂಚೆ ನಿನಗೆ ದೇವ್ರು ಯಾರು ಅಂತ ಗೊತ್ತಿರಬೇಕು. ಆಮೇಲೆ ನಿನ್ನ ಲೈಫಲ್ಲಿ ಅದ್ಭುತ ಆಗೋದಕ್ಕಿಂತ ಮುಂಚೆ ನಿನ್ನ ದೇವ್ರು ನಿನಗೆ ಯಾರು ಅಂತ ಗೊತ್ತಿರಬೇಕು. ಡಾಕ್ಟರ್ ರಿಪೋರ್ಟ್ಸ್ನ ಬಿಡಿ, ಲೋಕದವ್ರು ಹೇಳೋದನ್ನು ಬಿಡಿ, ಉದ್ಧಾರ ಆಗಲ್ಲ ಅನ್ನೋದು ಬಿಡಿ, ಅದ್ಭುತ ಆಗಲ್ಲ ಅಂತ ಹೇಳ್ದವ್ರ ಕತೆ ಎಲ್ಲ ಬಿಡಿ, ಲೈಫಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಲ್ಲ ಅನ್ನೋರ ಕತೆ ಬಿಡಿ, ಯಾವ ಮೆಡಿಸನ್ನು ನಿನ್ನ ಕೆಲಸ ಮಾಡಲ್ಲ ಅನ್ನೋದು ಬಿಡಿ. ದೇವ್ರ ವಾಕ್ಯ ಹೇಳುತ್ತೆ, ದೇವರೇ ಅಬ್ರಾಹ್ಮನ ದೇವರೇ, ಈಸಾಕನ ದೇವರೇ, ಯಾಕೋಬನ ದೇವರೇ, ನಿನ್ನನ್ನು ನಂಬಿದ್ದೀನಿ ದೇವರೇ, ನನಗೆ ಅದ್ಭುತಗಳನ್ನು ಮಾಡುವಂಥ ದೇವರು ನೀನು ಅನ್ನೋ ಧೈರ್ಯ ಇರಲಿ ನಿಮಗೆ. ಯಾಕೆ ಗೊತ್ತಾ? ಐಡೆಂಟಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಕ್ರಿಸ್ಟ್ಯಾನಿಟಿ. ಸೊ ಇವತ್ತು ಈ ಪ್ರಸಂಗ ನೀನು ಯಾರು ಅಂತ ಐಡೆಂಟಿಟಿ ತಂದಿದೆ. ಈ ಪ್ರಸಂಗ ಹೇಗೆ ಎಲಿಯನ ಜೀವಿತದಲ್ಲಿ ಬೆಂಕಿ ಇಳಿದು ಬಂತೋ, ನಿನ್ನ ಲೈಫಲ್ಲಿ ಆಶೀರ್ವಾದಗಳು ಇಳಿದು ಬರುತ್ತೆ. ಆಮೇಲೆ ಬೆಂಕಿ ಇಳಿದು ಬರುತ್ತೆ, ಅದ್ಭುತಗಳು ನಡೆಯುತ್ತೆ, ಹೀಲಿಂಗ್ ನಡೆಯುತ್ತೆ ಅನ್ನೋದ್ರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಸೊ ಆನ್ಲೈನಲ್ಲಿ ನನ್ನ ನೋಡ್ತಾ ಇರೋರು, ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೋಡಿ, ಯಾವತ್ತೂ ವಾಕ್ಯ ಕೇಳಿದ ಮೇಲೆ ಆ ವಾಕ್ಯನ ನಾನು ನಂಬ್ತೀನಿ, ಆ ವಾಕ್ಯನ ನಾನು ಘನಪಡಿಸ್ತೀನಿ, ಈ ವಾಕ್ಯ ನನ್ನ ಲೈಫಲ್ಲಿ ನಡೆಯುತ್ತೆ ಅಂತ ನೀವು ನಂಬಿದ್ರೆ ಅದರ ಗುರ್ತೇನು ಗೊತ್ತಾ? ನೀ ಬಿತ್ತುವಂಥ ಬೀಜ. ಯುವರ್ ಸೋಯಿಂಗ್ ವಿಲ್ ಶೋ ದಟ್ ಯು ಬಿಲೀವ್ ದ ವರ್ಡ್ ಆಫ್ ಗಾಡ್. ಆಮೇಲೆ ನೀವು ವಾಕ್ಯ ನಂಬಿದ್ದೀರಾ ಅನ್ನೋದಕ್ಕೆ ಇದೇ ಗುರುತು. ನೀವು ಬಿತ್ತುವಾಗ ನೀವು ನಂಬಿದ್ದೀರಾ ಅನ್ನೋದು ತೋರಿಸುತ್ತೆ. ಆಮೇಲೆ ದೇವರೇ, ಈ ವಾಕ್ಯನ ಕೇಳುವಂಥ ಒಬ್ಬೊಬ್ಬರ ಜೀವಿತದಲ್ಲೂ ಕೇಳ್ತಾ ಇರುವಾಗಲೇ ಅದ್ಭುತಗಳು ನಡೀಲಿಪ್ಪ. ಈ ವಾಕ್ಯದಲ್ಲಿ ಇರುವಂಥ ಆ ಮಹತ್ವ, ಶಕ್ತಿ ಜನರು ಗ್ರಹಿಸ್ಕೊಳ್ಳಿ. ಈ ವಾಕ್ಯ ಎಲ್ಲರ ಜೀವಿತಗಳಲ್ಲಿ ಬದಲಾವಣೆ ತರುತ್ತೆ ಅನ್ನೋದರಲ್ಲಿ ಯಾವುದೂ ಆದಂಥ ಸಂದೇಹ ಇಲ್ಲ. ಎಲ್ಲ ಸ್ತುತಿಗನ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.